ನೀವು ನನ್ನ ನೋಡಕ್ ಬರೋದನ್ನ ಯಾರಿಗಾರು ಇನ್ಫಾರ್ಮ್ ಮಾಡಿದ್ರಾ? ಇಲ್ಲ. ನೀವು ಬರೋ ದಾರಿಲಿ ನಿಮ್ಮನ್ನ ಪೊಲೀಸ್ ಗಾಡಿ ಏನಾದರೂ ಫಾಲೋ ಮಾಡ್ತಾ? ಇಲ್ವಲ್ಲ. ನಿಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿ. ಯಾಕೆ? ನಮ್ಮ ಬಾಸು ಪೊಲೀಸ್ ಎನ್ಕೌಂಟ್ರ್ ಲಿಸ್ಟಲ್ಲಿ ಫಸ್ಟಲ್ಲಿದ್ದಾರೆ. ನಿನ್ನನ್ನು ಇಟ್ಕೊಂಡು ಎನ್ಕೌಂಟ್ರ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೇಳ್ತಿರೋದು, ಫೋನ್ ಸ್ವಿಚ್ ಆಫ್ ಮಾಡಿ. ಮಾಡಿದೆ. ಬಾಸ್, ಎಲ್ಲ ಚೆಕ್ ಮಾಡಿದ್ದೀನಿ, ಆಲ್ ಕ್ಲಿಯರ್. ಕ್ಲೈಂಟ್ ಜೊತೆ ಬರ್ತಾ ಇದ್ದೀನಿ. ಬಾಸ್ ಪರ್ಮಿಷನ್ ಇಲ್ಲದೆ ಯಾರು ಅವ್ರ ಪಕ್ಕ ಹೋಗಂಗಿಲ್ಲ. ಏನೇ ಇದ್ರು ಇಲ್ಲಿಂದನೇ ಮಾತಾಡಿ. ಭಾಯಿ ನಿಮ್ಗೆ ಮೊದಲೇ ಹೇಳಿರ್ಬೇಕಲ್ವಾ? ಅವ್ರು ಹೇಳಿದ್ರು, ಆದ್ರೂ ನೀವು ಹೇಳಿ. ನನ್ನ ಹಸ್ಬೆಂಡ್ನ ಕೊಲೆ ಮಾಡಬೇಕು. ಹೊಡೆದು ಸಾಯಿಸ್ಬೇಕಾ ಇಲ್ಲ ಚುಚ್ಚಿ ಸಾಯಿಸ್ಬೇಕಾ? ಹೇಗೋ ಕೊಲೆ ಮಾಡಿದ್ರೆ ಸಾಕು. ಇದು ಅವ್ರ ಫೋಟೋ. ಫೋಟೋ ಎಲ್ಲ ಬೇಕಿಲ್ಲ ನಂಗೆ. ಫೋಟೋ ಇಲ್ಲಾಂದ್ರೆ ಹೇಗೆ? ಈ ವಿಕ್ಕಿ ಒಂದ್ಸತಿ ಕ್ಲೈಂಟ್ ಕನ್ಫರ್ಮ್ ಮಾಡಿದ್ರೆ ಅವರ ಎಲ್ಲ ಇನ್ ಅಂಡ್ ಔಟ್ ಡೀಟೇಲ್ಸ್ ನನ್ನ ಡೇಟಾಬೇಸಿಗೆ ಬರುತ್ತೆ. ನಿಮ್ಮ ಡೀಟೇಲ್ಸ್ ಕೂಡ ಆಲ್ರೆಡಿ ಇನ್ ಮೈ ಡೇಟಾಬೇಸ್. ಅವ್ರು ಯಾವಾಗಲೂ ಬೆಳಿಗ್ಗೆ 10 ಗಂಟೆಗೆ. ಅದೆಲ್ಲ ಬೇಕಿಲ್ಲ ನಂಗೆ. ನೀವು ಯಾವ ಇನ್ಫಾರ್ಮೇಶನ್ ಕೊಡ್ಬೇಕಿಲ್ಲ, ಎಲ್ಲ ನಾನು ನೋಡ್ಕೊಂತೀನಿ. ಅವ್ರ ಬಗ್ಗೆ ಯಾವ ಇನ್ಫಾರ್ಮೇಶನ್ ಇಲ್ದಿರಾ ಹೇಗೆ ಕೊಲೆ ಮಾಡ್ತೀರಾ? ನಿಮ್ಮ ಹಸ್ಬೆಂಡ್ ಸಾಯ್ಬೇಕು, ನಾನು ನೋಡ್ಕೊಂತೀನಿ ಅದನ್ನ. ನನ್ನ ಪ್ಲಾನ್ ಬಗ್ಗೆ ನಾನು ಯಾರ ಹತ್ರನೂ ಎನ್ಕ್ಲೋಸ್ ಮಾಡೋದಿಲ್ಲ. ನಾಳೆ ನೀವೇನಾದ್ರೂ ಪೊಲೀಸಿಗೆ ಸಿಗಾಕೊಂಡ್ರೆ ನನ್ನನ್ನು ತಗ್ಲಾಕ್ಸೋ ಅವಕಾಶ ಇರುತ್ತೆ. ಇಟ್ಸ್ ಅ ಟಾಪ್ ಸೀಕ್ರೆಟ್. ನಾನು ಯಾರ ಹತ್ರನೂ ಮಾತಾಡೋದಿಲ್ಲ. ಹೇಳಿದ್ರೂ ಅರ್ಥ ಆಗಲ್ಲ, ಇನ್ಕ್ಲೂಡಿಂಗ್ ಯು. 50% ಮನಿನ ಈಗ ಅಡ್ವಾನ್ಸ್ ಆಗಿ ಪೇ ಮಾಡಿ. ನಿಮ್ಮ ಮನೆಯವ್ರ ಕತೆ ಮುಗಿಸಿ ಮೆಕ್ಕಿದ್ ಕಲೆಕ್ಟ್ ಮಾಡ್ಕೊಂತೀನಿ. ಲೈ ಗೂಬೆ, ಹೇಳಿದ್ರೆ ಕೇಳಲ್ವಾ? ನಿನಗೇನ್ ಮಾಡ್ತೀನಿ ನೋಡು. ಲೈ, ನಿನ್ನ ಹತ್ರ ಎಷ್ಟ್ ಸಲಿನೋ ಹೇಳೋದು? ಬಟ್ಟೆ ಒಣಗಿಸ್ಬೇಕಾದ್ರೆ ನನ್ನ ಹೆಂಡತಿ ನೋಡ್ಬೇಡ ನೋಡ್ಬೇಡ ಅಂತ ಎಷ್ಟ್ ಸಲಿನೋ ಹೇಳೋದು? ಏನಣ್ಣ ಹಿಂಗಂತಿದ್ಯಾ? ನಿನ್ನ ಹೆಂಡತಿ ನಮ್ಮ ತಾಯಣ್ಣ ನೋಡಿಲ್ಲಣ್ಣ. ನಾನೇ ಕಷ್ಟಪಟ್ಟು ಮದುವೆ ಆಗಿದ್ದೀನಿ ಕಣ. ಹೌದಣ್ಣ, ನಾವು ನೋಡಿಲ್ವಣ್ಣ. ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನೋಡಿದಿರಣ್ಣ. ನಿಮ್ಮಂತವ್ರ ಹತ್ರ ಮಾತಾಡೋಣ. ಕ್ಲೈಂಟ್ ಬಂದಿದ್ದಾರಣ್ಣ, ಕೋಟಿಗಟ್ಟಲೆ ವ್ಯವಹಾರ ನಡೀತೈತೆ. ನೀನು ಸುಮ್ಮನಿರಣ ಒಂದ್ ಸ್ವಲ್ಪ. ನೀನು ಹೋಗಿರಣ, ಆಮೇಲೆ ಮಾತಾಡೋಣ. ನೀನು ಹೋಗೋಣ. ಸಾರಿ ಅಣ್ಣ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವೇನೋ? ಊಟ ತಾನೇ. ಅಯ್ಯೋ ರಸಮ ಕತ್ತೀನಣ್ಣ. ನಿಮ್ಮ ಹೆಂಡತಿ ನಾನು ನೋಡಿಲ್ಲಣ್ಣ. ಸುಮ್ಮನೆ ಬಿಲ್ಡಪ್ ಹಿಂಗ ಆ ಕಡೆ ನೋಡಿದ್ರೆ ನಿಮ್ಮ ಹೆಂಡತಿ ನೋಡ್ದಂಗೆ ಲೆಕ್ಕನಣ್ಣ. ಮನ್ಸಾಕ್ಷಿ ಇಟ್ಟು ಹೇಳ್ತೀನಿ ನಂಜುಂಡೇಗೌಡ್ರೆ, ನಿಮ್ಮ ಹೆಂಡತಿನೂ ನಾನು ನೋಡ್ತಿದ್ಲು ಅಂತ ನಾನು ಹೇಳಿದ್ನಾ? ಏನ್ ಬೇಕಾದ್ರು ಮಾಡಿ ಸಾಯಿ, ಯಾರನ್ನಾದ್ರೂ ಆಮರ್ಸು, ಆದ್ರೆ ನಾನು ಹೇಳ್ತೀರ ಮಾತ್ರ ನೋಡ. ಅಯ್ಯೋ ನಾನು ನೋಡೋದಿಲ್ಲ. ನೀನು ಆಮೇಲೆ ಬರೆಯುವಂತ ಹೋಗೋಣ. ತಮ್ಮಯ್ಯ ಅಂತೀನಿ. ನೆಕ್ಸ್ಟ್ ನಿಮ್ಮ ಹಸ್ಬೆಂಡ್ ಮ್ಯಾಟ್ರೇನೆ. ಬಾಸ್ ಪರ್ಮಿಷನ್ ಇಲ್ಲದೆ ಯಾರು ಹೊರಗಡೆ ಹೋಗಂಗಿಲ್ಲ. ನಿನ್ ಮನೆ ಕಡೆಗೂ ಬರಲ್ಲ, ನಿನ್ ಹೆಂಡತಿನೂ ನೋಡಲ್ಲ. ಹೋಗ ಯೋ ನಾನು ಬಿಟ್ಬಿಡಯ್ಯ. ಹಲೋ ಭಾಯ್, ಹೇಳಿ ಮೇಡಮ್. ನೀವ್ ಹೇಳಿದವ್ರನ್ನ ಹೋಗಿ ನೋಡಿದೆ. ಅವನ್ನ ನೋಡಿದ್ರೆ ರೌಡಿ ತರ ಅನ್ಸಲ್ವಲ್ಲ? ಒಳ್ಳೆ ತರಲೆ ಇದ್ದಂಗಿದ್ದಾನೆ. ನೋಡಿದ್ರೆ ಹಾಗೆ ಕಾಣಿಸ್ತಾರೆ ಮೇಡಮ್. ಹೇಳಿದ ಕೆಲಸ ಶಾರ್ಪ್ ಆಗಿ ಮುಗಿಸ್ಬಿಡ್ತಾರೆ. ಭಾಯ್ ಬೇಡ, ಬೇರೆಯವ್ರನ್ನ ನೋಡ್ಕೋತೀನಿ. ನಾನು ಹೇಳದ್ ಕೇಳಮ್ಮ, ಬೇರೆ ಯಾರಿಗಾದ್ರೂ ರೆಡಿ ಮಾಡ್ಕೊಳ್ಳ ನಿಮ್ಗೆ? ಬಾಯ್ ಇಲ್ಲ ಬಾಯ್ ಬೇಡ. ಸರಿ ಬಿಡೋಣ, ಇನ್ನೊಂದ್ಸತಿ ಮಾಡಲ್ಲ ಬಿಡೋಣ. ಹೋಗ್ಲಿ, ತಪ್ಪಾಯ್ತಣ್ಣ. ಯೋ ನಂಜುಂಡೇಗೌಡ್ರೆ, ಅಲ್ಲಿ ನೋಡ್ರಿ ನಿಮ್ಮ ಹೆಂಡತಿ ಇನ್ನೊಬ್ರ ಜೊತೆ ಯಾರೋ ಓಡೋಂಗಿದ್ದಾಳೆ. ಹೋಗ್ರಿ ಮೊದ್ಲು, ಕಾಪಾಡೋಗ್ರಿ. ಪುಷ್ಪ, ಮನೆ ಒಳಗೆ ಹೋಗಿ. ಇಲ್ಲಿ ಯಾರನ್ನೂ ನಂಬಕ್ ಆಗ್ತಿಲ್ಲ.
ಲೇ ಎಲ್ಲಲೇ ಇಲ್ಲೇ ಬಾಸ್ ಅದಲ್ಲ ಕಣ ಕ್ಲೈಂಟ್ ಎಲ್ಲೋ ಒಂದು ಬಾಸ್ ಹೋಗ್ಬಿಟ್ರು ಅಂದ್ರೆ ಹೊಡೆದ್ಬಿಟ್ಟು ಒಂದು ಹೋಗಿ ಹೇಳ್ಕೊಂಬರೋಗ ನಡಿಯೋ ಸರಿ ಬಾಸ್ ಏಯ್, ಏಯ್, ಏಯ್. ಅಯ್ಯೋ ಏಯ್, ಹೋಗ್ಬಿಟ್ಲು ಆಯ್ ಬಾಸ್ ಮೊದ್ಲು ಒಂದು ಫೋನ್ ಮಾಡ ಹಲೋ ಬಾಯ್ ಬಾಸ್ ನಿಮ್ಮ ಹತ್ರ ಮಾತಾಡ್ಬೇಕು ಹಲೋ ಬಾಯ್ ಏನ್ ಬಾ ಇಂಥ ಕಸ್ಟಮರ್ ಕಳ್ಸಿದ್ದೀರಾ ಪ್ರಾಜೆಕ್ಟ್ ಬಗ್ಗೆ ಪೂರ್ತಿ ಮಾತಾಡ್ಬಿಟ್ಟು ಅಡ್ವಾನ್ಸ್ ಕೊಡ್ದಂಗ್ ಓಡೋಗ್ತಾವ್ರೆ ಪಾರ್ಟಿಗೆ ನಿನ್ ಮೇಲೆ ನಂಬಿಕೆ ಇಲ್ಲ ಕಣಪ್ಪ. ಏನಂದ್ರಿ ನಂಬಿಕೆ ಏನ್ ಬಾಯ್ ಈ ವಿಕ್ಕಿ ಬಗ್ಗೆ ಹೇಳ್ಬಿಟ್ಟು ಕಳ್ಸಿಲ್ವಾ ನಿಮ್ ಕಸ್ಟಮರ್ಗೆ ಅಮೌಂಟ್ ರೆಡಿಯಾಗಿ ಇಟ್ಕೊಳಕ್ ಹೇಳಿ ಕೆಲಸ ಮುಗಿತಿದ್ದಂಗೆ ಹೋಗಿ ದುಡ್ಡು ಇಸ್ಕೊಂಡು ಹೋಗ್ತಾ ಇರೋದೆ ಹಾಗೆಲ್ಲ ಓಕೆ ಥ್ಯಾಂಕ್ಸ್ ಕೇಳಪ್ಪ. ಏನ್ ಮಾಡೋದು ಇವಾಗ ನಾನು ಹೇಳಿದ್ದಲ್ಲ ನಿಂಗೆ ಅರ್ಥ ಆಯ್ತಲ್ವಾ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು ಓಕೆ ಬಾಸ್ ಎನಿಥಿಂಗ್ ಎಲ್ಸ್ ಸರ್? ಸ್ವಲ್ಪ ಸೈಡಿಗೆ ನಿಂತ್ಕೋ ಅಷ್ಟು ಸಾಕು ಬಾಸ್ ಇವನೇ ಆಂಟಿ ಹಸ್ಬೆಂಡಾ ಅಥವಾ ಇವನಿಗೋಸ್ಕರ ಅವಳು ಹಸ್ಬೆಂಡ್ನ ಮುಗ್ಸಕ್ಕೆ ಹೇಳವಳ ಫುಲ್ ಕನ್ಫ್ಯೂಸ್ ಆಯ್ತೈತೆ ಬಾಸ್ ಲೈ ನೀನೊಂದು ಕೆಲಸ ಮಾಡು ಆ ಆಂಟಿಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಯಜಮಾನ್ರು ಮುಗಿಸ್ತೀವಿ ಅಂತ ಹೇಳು ಬಾಸ್ ನಾವು ಇನ್ನೂ ಕಿಡ್ನಾಪೇ ಮಾಡಿದ್ವಲ್ಲ ವೇಸ್ಟ್ ಮಾಡ್ಬಿಡಿ ಬಾಸ್ ಹೆಂಗಾಗ್ತಿದೆ ಬಾಸ್ ಕಟ್ ಮಾಡ್ಬಿಟ್ಲು ಬಾಸ್ ಬಿಡ್ಬೇಡ ಇನ್ನೊಂದ್ಸತಿ ಮಾಡು ಬಾಸ್ ಮತ್ತೆ ಕಟ್ ಮಾಡಿದ್ಲು ಬಿಡ್ಬೇಡ ಬಿಡ್ಬೇಡ ಎತ್ತವರೆಗೂ ಫೋನ್ ಮಾಡ್ತಾನೆ ಇರು ಓಕೆ ಬಾಸ್ ಎತ್ ಮಾತಾಡು ಹಲೋ ಹಲೋ ಮೇಡಮ್ ನಮ್ಮ ಬಾಸ್ ನಿಮ್ಮ ಹಸ್ಬೆಂಡ್ನ ಪ್ಲ್ಯಾನ್ ಮಾಡಿ ಕಿಡ್ನಾಪ್ ಮಾಡ್ಬಿಟ್ರು ಇಡಿಯಟ್ ಫೋನ್ ಇಡೋ ಬಾಸ್ ಏನೋ ಅಸಹ್ಯವಾಗಿ ಬೈದ್ಲಾ ಹ್ಞೂ ಅವಳ ಯಜಮಾನ್ರ ಜೊತೆ ಕೂತಿದ್ದಾಗಲೇ ಫೋನ್ ಮಾಡಿ ಅವನನ್ನು ಮುಗಿಸಿದ್ವಿ ಅಂದ್ರೆ ಇನ್ನೇನೋ ಮಾಡ್ತಾಳೆ ಬಾಸ್ ನೀವೊಂಥರ ನೆಕ್ಸ್ಟ್ ಲೆವೆಲ್ ವಿಜ್ಞಾನಿ ಬಾಸ್ ಅಯ್ಯೋ ಹಂಗೆಲ್ಲ ಹೊಗಳ್ಬೇಡುವ ಕೊಡೋಣ ಅಂದ್ರೆ ಚಾಕ್ಲೇಟು ಇಲ್ಲ ನೀನೇನ್ ಮಾಡು ಅಂದ್ರೆ ಸಂಜೆ 6 ಗಂಟೆ ಮೇಲೆ ಹೊಗಳು ಈಗ ಸದ್ಯಕ್ಕೆ ಫುಲ್ ಆಂಟಿ ಮೇಲೆ ಫೋಕಸ್ ಇಡು ಆಯ್ತಾ ಅಮೋಸೆ ನೀನು ಆಂಟಿನ ಮಾತ್ರ ಫುಲ್ ನೋಡ್ತಾ ಇರೋ ನಾನು ಅಂಕಲ್ನ ಫುಲ್ ಫಾಲೋ ಮಾಡಿ ಶಿವ ಅಂತ ಅನ್ನಿಸ್ಬಿಟ್ಟು ನಿನಗೆ ಫೋನ್ ಮಾಡ್ತೀನಿ ನೀನು ಮಾತ್ರ ಮರಿದಂಗ ಆಂಟಿ ಹತ್ರ ಕಾಸಿಸ್ಕೊಂಬ ಹುಷಾರಾಗಿ ಬರೋ ವಾಚ್ ಓಕೆ ಓಕೆ ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಖಂಡಿತ ಮುಗಿಸ್ಕೊಡ್ತೀನಿ. ಹೌದು, ಇನ್ನೂ 1 ವಾರ 10 ಡೇಸು ಟೈಮ್ ತೊಗೊಳುತ್ತೆ, ಆದರೆ ಡೆಫಿನೆಟಾಗಿ ಮುಗಿಸ್ಕೊಡ್ತೀನಿ. ಅದ್ರ ಬಗ್ಗೆ ನೀನು ಏನೂ ಚಿಂತೆ ಮಾಡಬೇಡ. ನನಗೆ ಹೇಳಿದ್ಯಾ ಅಲ್ವಾ, ಕೆಲಸ ಮುಗೀತು ಅಂತಲೇ ಅನ್ಕೋ. ಬಿಸ್ನೆಸ್ ಮ್ಯಾನು ಅಂತ ಹೇಳಿದ್ರಲ್ಲ, ಇಲ್ಲಿಗೆ ಯಾಕೆ ಬಂದವನೇ? ಹಾಂ, ಬಿಡಂಗಿಲ್ಲ. ಒಬ್ಬನೇ ಇದ್ರೆ ನಮಗೂ ಅನುಕೂಲನೇ, ಪಟ್ ಅಂತ ಕೆಲಸ ಮುಗಿಸಿ ಹೋಗ್ತಾ ಇರ್ಬೋದು. ಇಲ್ಲ ಇಲ್ಲ,
ಈ ಥರ ಪ್ರಾಜೆಕ್ಟ್ಸ್ ಎಲ್ಲ ಆ ಥರ ಮುಗಿಯೋಕ್ಕೆ ಸಾಧ್ಯನೇ ಇಲ್ಲ. ಸ್ಟೇಟ್ ಲೆವೆಲಲ್ಲಿ ಮಾಡಿದ್ರೆ ಈ ಕೆಲಸಗಳೆಲ್ಲ ಆಗಲ್ಲಮ್ಮ. ಹೇಳೋದನ್ನ ಕೇಳಿಸ್ಕೊ. ಹೌದು, ನಾವು ಸೆಂಟ್ರಲ್ ಲೆವೆಲಲ್ಲಿ ಕೆಲಸ ಮಾಡಿದ್ರೆ ಇದೆಲ್ಲ ಆಗೋದು. ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊ. ಅರ್ಥ ಆಗ್ತಿದೆಯಾ? ನೀನೇನು ಅಷ್ಟು ಈಸಿಯಾಗಿ ಹೇಳ್ಬಿಟ್ಟೆ ಅದನ್ನು? ಹೌದು, ಏನೇ ಆದ್ರೂ ನೀನು ಹೇಳಿದ್ಕಿಂತ 10 CR ಜಾಸ್ತಿನೇ ಆಗುತ್ತೆ. ನೀನೇನು ಮಾತಾಡ್ತಿದ್ಯಪ್ಪ? ಎಷ್ಟು ಸ್ಟೇಟ್ಗಳಿಂದ ಎಷ್ಟು ಜನ ಟ್ರೈ ಮಾಡ್ತಿದ್ದಾರೆ ಅಂತ ಗೊತ್ತಾ ನಿನಗೆ? ಅದನ್ನು ಫಸ್ಟ್ ಅರ್ಥ ಮಾಡ್ಕೋ. ಇದೆಲ್ಲ ಮೀರಿ ನಾವು ತಗೊಳ್ಬೇಕು ಅಂದರೆ ಅಷ್ಟು ಈಸಿ ಅಲ್ಲ ಅದು. ಒಬ್ಬನೇ ಇದ್ದಾನೆ, ಇದೇ ಸರಿಯಾದ ನಾನು ಸಂದರ್ಭ. ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಡೆಫಿನೆಟ್ ಆಗಿ ಆಗುತ್ತೆ. ಹೆಂಗ್ ಮುಗ್ಸೋದು? ನೀನು ಅರ್ಥ ಮಾಡ್ಕೋ. ಏನಾದ್ರೂ ತಗೊಂಡು ಯಾವುದಕ್ಕೂ ಸಮಸ್ಯೆನೇ ಇರಲ್ಲ. ಸುತ್ತಿಗೆ ಇವನು ಒಂದೇ ಹೊಡೆತಕ್ಕೆ ಶಿವ ಅನ್ನಿಸ್ಬಿಡ್ತೀನಿ. ಈ ಥರ ಕೆಲಸಗಳನ್ನ ನಾವು ಆ ಥರ ಪಡಬಾರ್ದು, ನಿಧಾನವಾಗಿ ಮಾಡಬೇಕು. ಇದೆಲ್ಲ ಫೋನಲ್ಲಿ ಮಾತಾಡೋ ವಿಷಯ ಈ ಸುತ್ತಿಗೆ ಇರೋದಕ್ಕೆ ಅವ್ನ ಸ್ಕಲ್ ಒಂದು 400 ರೌಂಡ್ಸ್ ಇರ್ಬೋದು. ಸಿಕ್ಕಿದಾಗ ಎರಡನ್ನೂ ಸೇರಿ ಕ್ಲಾಶ್ ಮಾಡಿದ್ರೆ ಒಂದೇ ಹೊಡೆತಕ್ಕೆ ಬ್ರೈನ್ ಹ್ಯಾಮರೇಜ್ ಆಗಿ ಗೊಟಕನ್ಬಿಡ್ತಾನೆ. ಎಸ್, ಮೈ ಕ್ಯಾಲ್ಕುಲೇಷನ್. ಯಾರೋ ನೀನು? ಏಯ್, ಯಾರ ಇವನು? ಏಯ್, ಯಾರು ನೀನು? ಯಾರ ನೀನು? ಹೇಳೋ ಹೇಳೋ, ಯಾಕೋ ಇಲ್ಲಿ ಬಂದೆ? ಯಾಕೋ ನಂಗೆ ಹೊಡಿಕ್ ಬಂದೆ? ಹೇಳೋ ಹೇಳಲೇ. ನೋಯ್ತಿದೆ ಸರ್. ಏಯ್, ಯಾರೋ ನೀನು? ನನ್ನ ಯಾಕೆ ಕೊಲೆ ಮಾಡಕ್ ಬಂದೆ? ಮೇಂಟೈನ್ ಮಾಡ್ಬೇಕಲ್ಲ. ನೀನು ಹಂಕಿತ್ತು ಹೊರಗಡೆ ಬರುತ್ತೆ. ನೀನು ಹೇಳಲೇ. ಸರ್, ನನ್ನಲ್ಲೂ ಲೇ, ಸರ್, ಇವಾಗಾದ್ರೂ ನಿಜ ಹೇಳೋ. ಯಾಕೋ ನನ್ನ ಕೊಲೆ ಮಾಡಕ್ ಬಂದೆ? ಯಾರೋ ನಿನ್ನ ಕಳ್ಸಿದ್ದು? ಬೇಡ ಸರ್. ಹೇಳ್ತೀಯಾ? ಇಲ್ಲ ಹೇಳ್ತೀನಿ ಸರ್, ಹೇಳ್ತೀನಿ. ಏನ್ ಮಾಡೋದಪ್ಪ ಸರ್? ಹೇಳ್ತೀನಿ ಸರ್. ನಿಮ್ಮ ವೈಫೇ ಸರ್ ದುಡ್ಡು ಕೊಟ್ಬಿಟ್ಟು ನಿಮ್ಮನ್ನ ಕೊಲೆ ಮಾಡಿ ಅಂತ ಹೇಳಿದ್ರು ಸರ್. ಹೌದು ಸರ್. ಏನೋ ಹೇಳ್ತಿದ್ಯಾ ಸರ್? ನಂಗೆ ನಿಜವಲ್ಲ ಏನೋ ಗೊತ್ತಿಲ್ಲ ಸರ್. ನಿಮ್ಮ ವೈಫೇ ಕಾಸು ಕೊಟ್ಬಿಟ್ಟು ಕೊಲೆ ಮಾಡು ಅಂದ್ರು ಸರ್. ಅಷ್ಟೇ ಸರ್, ಬೇರೆ ಏನೂ ಇಲ್ಲ ಸರ್. ನಮ್ಮ ತಾಯಣೆ ನಿಮ್ಮ ವೈಫ್ ಬೇರೆ ಸಖತ್ತಾಗೋರು ಸರ್. ಹೇಳಿದ್ರೆ ಇಲ್ಲ ಅನ್ನಕ್ಕಾಗತ್ತಾ? ಅದ್ರ ಮೇಲೆ ನಂಗೇನು ಗೊತ್ತಿಲ್ಲ ಸರ್, ಬಿಟ್ಬಿಡಿ. ಏಯ್ ಅಣ್ಣ, ಇಲ್ಲಿ ಬಾರ. ಹೇಳಿ ಅಣ್ಣ. ಏನೋ ಅವನು ನನ್ನ ವೈಫೈ ಕೊಲೆ ಮಾಡಕ್ಕೆ ಹೇಳಿದ್ದು ಅಂತ ಹೇಳ್ತಾವನೆ. ಹಾಗೆಲ್ಲ ಏನೂ ಇರಲ್ಲ ಅಣ್ಣ. ಇಲ್ಲ ಕಣ, ಅವಳು ಸ್ವಲ್ಪ ದಿನದಿಂದ ಒಂಥರ ಆಡ್ತಾವಳೆ. ನಮ್ದೇ ಇರಕ್ಕೂ ಆಗ್ತಿಲ್ಲ. ಸರಿ,
ನೀನೇನು ಮಾಡ್ತೀಯ ಅಂದರೆ ಆ ಬಾಡಿ ತೊಗೊಂಡೋಗಿ ಡಿಸ್ಪೋಸ್ ಮಾಡಿಬಿಡು. ಸರಿ ನಾನು ಅವಳನ್ನ ಬರಕ್ಕೆ ಹೇಳ್ತೀನಿ. ಓಕೆ ಅಣ್ಣ. ಏನಂತ ವಿಚಾರಿಸೋಣ. ಹೋಗು. ಬರ. ಬಂದೆ ಅಣ್ಣ. ಏಯ್ ಬರ. ಆಯ್ತಣ್ಣ. ಏಯ್ ಅಣ್ಣ ಇದನ್ನ ಮುಚ್ಚಿಬಿಟ್ಟು ಅದ್ರ ಪಕ್ಕದಲ್ಲೇ 2 ಗುಂಡಿನ ರೆಡಿ ಮಾಡಿಟ್ಟಿರೋ. ಹ್ಮ್. ಒಂದ್ ವೇಳೆ ಇವ್ನು ಹೇಳ್ತಿರೋದು ನಿಜ ಆಗಿದ್ರೆ ಇಬ್ಬರನ್ನು ಸೇರ್ಸ್ ಮುಚ್ಬಿಡೋಣ. ಸರಿ ಅಣ್ಣ. ಹ್ಮ್. ಈಗ ಯಾಕ್ರಿ ನನ್ನ ಅರ್ಜೆಂಟಾಗಿ ಬರೋಕೆ ಹೇಳಿದ್ರಿ? ಯಾಕಾ? ಇವ್ನು ಯಾರು ಅಂತ ಗೊತ್ತಾಯ್ತಾ? ಇವಮ್ಮ ಯಾರು? ಯಾರು ಇವರು? ಓ, ಸಿಕ್ಕಾಕೊಂಡಿದ ತಕ್ಷಣ ಗೊತ್ತಿಲ್ಲ ಅಂತ ನಾಟಕ ಆಡ್ತಿದ್ಯಾ? ಏನು ಸಿಕ್ಕಾಕೊಂಡ? ಯಾರು ಇವನು? ನಾನ್ಯಾಕೆ ಸಿಕ್ಕಾಕೊಂಡೆ? ಏಯ್, ನಿಜ ಏನು ಅಂತ ಹೇಳ. ಸರ್ ನಿಜವಾಗ್ಲೂ ನಿಮ್ಮ ಹೆಂಡ್ತಿನೇ ನಿಮ್ಮನ್ನ ಕೊಲೆ ಮಾಡಕ್ ಹೇಳಿದ್ರು ಸರ್. ಈಗೇನೇ ಹೇಳ್ತೀಯಾ? ಇವನೇ ನಿಜ ಒಪ್ಕೊಳ್ತಾ ಇದ್ದಾನೆ. ಅಯ್ಯೋ, ನಿಜವಾಗ್ಲೂ ಅವ್ರು ಯಾರು ಅಂತ ಗೊತ್ತಿಲ್ಲ ರೀ. ಏಯ್, ಬಾಯ್ ಬಿಡ. ಇವಳೇ ನಾನು ಕೊಲೆ ಮಾಡಕ್ ಹೇಳಿದಲ್ವಾ? ಇಲ್ಲ, ಇವಮ್ಮ ಯಾರು? ಇವ್ರಲ್ಲ, ನಿಮ್ ವೈಫೇ ಸರ್ ನಿಮ್ಮನ್ನ ಕೊಲೆ ಮಾಡಕ್ ಹೇಳಿದ್ದು. ಏನೇ ಇಬ್ರು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ಅಯ್ಯೋ, ಇಲ್ಲಿ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಇವ್ನು ಯಾರು ಅಂತ ಗೊತ್ತಿಲ್ಲ, ನಂಬಿ. ಸರ್ ಅವ್ರು ಯಾರು ಅಂತಾನು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್, ನಾನ್ ನಂಬಿ ಸರ್. ಒಳ್ಳೆ ಮಾತಲ್ಲಿ ಕೇಳಿದ್ರೆ ನೀನ್ ಸತ್ಯ ಏನು ಅಂತ ಹೇಳಲ್ಲ ಅಲ್ವಾ? ಏಯ್, ನಿಜ ಏನು ಅಂತ ಹೇಳ. ಇವಳೇ ಅಲ್ವ ನನ್ನ ಕೊಲೆ ಮಾಡಕ್ ಹೇಳಿದ್ದು? ಅಯ್ಯೋ ಇವ್ರಲ್ಲ ಸರ್. ಸರ್ ನಿಜ ಹೇಳ್ತಿದ್ದೀನಿ ಸರ್, ನಿಮ್ ಹೆಂಡ್ತಿನೇ ನಿಮ್ಮನ್ನ ಕೊಲೆ ಮಾಡಕ್ ಹೇಳಿದ್ರು ಸರ್, ಇವ್ರಲ್ಲ. ಇಬ್ರು ಸೇರ್ಕೊಂಡು ನನ್ ಮುಂದೆ ನಾಟಕ ಆಡ್ತಿದ್ದೀರಾ? ನಿನ್ನ ಜೀವಂತವಾಗಿ ಉಳ್ಸಲ್ಲ ಕಣ. ಸರ್ ನಾನು ನಿಜ ಹೇಳ್ತಿದ್ದೀನಿ ಸರ್, ನಾನು ನಂಬಿ ಸರ್. ಇಲ್ಲಿ ನೋಡಿ ಸರ್, ಕೇಳಿಸ್ಕೊಳ್ಳಿ. ನೀವು ನಿಮ್ ವೈಫು ಜಾಲಿ ಆಗಿರೋದನ್ನ ನೋಡಿ ಸರ್. ಇಲ್ಲಿ ಅದ್ನ ನೋಡಿ ನನ್ನ ಹತ್ರ ಸರ್. ಕೊಡಿ. ಶೇಖರ್, ಯಾರು ಇವಳು? ಯಾರು ಅಂದ್ರೆ ಅವ್ರ ವೈಫು. ವೈಫಾ? ಏನ್ರಿ ಇದು? ಇವಳು ನನ್ನ ಕ್ಲೈಂಟ್ ಕಣೆ. ಅವರೇ ಕಣ್ರಿ ಅವ್ರ ವೈಫು. ನಾನೇ ತೆಗ್ದಿದ್ದ 2 ಫೋಟೋ ಅವ್ರಿಬ್ರು ಜಾಲಿ ಆಗಿದ್ದಾಗ. ಆ ವೈಫೇ ಅವರು. ರೀ, ಏನ್ರಿ ಇದೆಲ್ಲ? ಯಾಮಾರಿಸ್ತಿದ್ದೀರಾ ನನ್ನ? ಏನೇ? ಏಯ್, ಮೊದ್ಲು ನಿನ್ ಸಾಯಿಸಿ ಆಮೇಲೆ ಇವಳನ್ನ ಸಾಯಿಸ್ತೀನಿ ಕಣ. ಏಯ್, ಹೊಡೆದ್ಬಿಟ್ಟಮ್ಮ. ಏನು ಅಂದ್ರೆ? ನಾನ್ ಮಾಡ್ಬೇಕು ಅನ್ಕೊಂಡಿದ್ ಕೆಲಸ ನೀನೇ ಮಾಡ್ಬಿಟ್ಟ. ರೀ, ಪೇಮೆಂಟ್ ಮಾತ್ರ ಕೇಳ್ಬಿಡ ಕಣಮ್ಮ. ವೆಲ್ ಶಾಟ್, ವೆಲ್ ಡನ್. ಸಗದಾಗಿ ಸುಟ್ ಹಾಕದ್ರಿ ಮಾತ್ರ. ನನ್ನ ಫೋನ್ ಕೊಟ್ಬಿಡಿ ಹಂಗೆ. ಕೊಡ್ರಿ, ಇಲ್ಲಿ ಫೋನ್ ಮಾಡ್ಬೇಕು. ಏನು ಅಂದ್ರೆ? ಸ್ಮೈಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ರೀ, ಏನಾಗೋಯ್ತ್ರಿ ಇದು? ಅಯ್ಯೋ ಅಮ್ಮ. ಏನು ಅಂದ್ರೆ? ಎದ್ದೇಳ್ರಿ. ಅಯ್ಯೋ, ಹೇಳಿ ಬಾಸ್. ಆ ಲೇಡಿ ಹತ್ರ ನಮ್ಮ ಅಷ್ಟು ಅಮೌಂಟ್ ಇಸ್ಕೊಂಬಿಡ. ಅವಳ ಗಂಡನ ಕತೆ ನಾನು ಮುಗಿಸ್ಬಿಟ್ಟೆ. ಫೋಟೋ ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ನೋಡ್ಕೋ. ಕ್ಲೈಂಟ್ ಎಲ್ಲಿ ಕೂತಿದ್ದಾರೆ ಈಗ? ಒಳಗೆ ಕೂತ್ಕೊಂಡಿದ್ದಾಳೆ ಬಾಸ್. ಸೀದಾ ಹೋಗಿ ಫೋಟೋ ತೋರಿಸಿ ದುಡ್ಡು ಇಸ್ಕೊಂಬಿಡು. ಓಕೆ ಬಾಸ್. ಹೋಗು. ನಿಮಗೆ ಡೈಮಂಡ್ ಹಿಯರಿಂಗ್ ಫೋಟೋ ಕಳಿಸಿದ್ನಲ್ಲ, ಇಷ್ಟ ಆಯ್ತಾ? ಹೌದು, ನಾನು ಕೂಡ ನೋಡಿದೆ, ಸೂಪರ್ ಆಗಿತ್ತು. ಓಕೆ ಫೈನ್. ಹಲೋ ಮೇಡಮ್, ಈಗಷ್ಟೇ ಬಾಸ್ ಫೋನ್ ಮಾಡಿದ್ರು. ನೀವು ಹೇಳ್ದಂಗೆ ನಿಮ್ಮ ಹಸ್ಬೆಂಡ್ನ
ಸೈಲೆಂಟಾಗಿ ಮರ್ಡರ್ ಮಾಡ್ಬಿಟ್ಟವ್ರೆ. ಫೋಟೋ ಕಳಿಸಿದ್ದಾರೆ, ನೋಡಿ ಪೇಮೆಂಟ್ ಹಾಕಿ. ಫೋಟೋ ಕೇಳಿದ್ನಲ್ಲ, ಕೊಟ್ಟೆ. ಇದೇ ಸರ್ ನಮ್ಮ ಹಸ್ಬೆಂಡ್ ಫೋಟೋ. ಅಡ್ವಾನ್ಸ್ ಇದರಲ್ಲಿ ನೀವು ಕೇಳಿದಷ್ಟು ಅಡ್ವಾನ್ಸ್ ಇದೆ. ಬ್ಯಾಲೆನ್ಸು ಕೆಲಸ ಮುಗಿದ ತಕ್ಷಣ ಕೊಡ್ತೀನಿ. ಓಕೆ. ಸರ್, ಹೇಳಿ. ನಾನು ಎಲ್ಲೂ ಸಿಕ್ಕಾಕೊಳ್ಳೋದಿಲ್ಲ ಅಲ್ವಾ? ಚಿಂತೆನೆ ಮಾಡಬೇಡಿ. ಇಲ್ಲಿವರೆಗೂ ತುಂಬಾ ಮರ್ಡರ್ಸ್ ಮಾಡಿದ್ದೀವಿ, ಯಾವ ಕ್ಲೈಂಟ್ಸು ಸಿಕ್ಕಾಕೊಂಡಿಲ್ಲ. ಅದು ಮರ್ಡರ್ ತರ ಕಾಣಿಸೋದಿಲ್ಲ, ಒಂದು ಆಕ್ಸಿಡೆಂಟ್ ತರ ಫ್ರೇಮ್ ಮಾಡಿರ್ತೀವಿ. ಓಕೆ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. Okay, ಈಗ ಅವ್ರು ಎಲ್ಲಿರ್ತಾರೆ? ಈಗ ಮುಂಬೈಲಿದ್ದಾರೆ ಸರ್. ಓ, ಈಗ ತಾನೇ ಫ್ಲೈಟಿಗೆ ಹೊರಟ್ರಂತೆ. ಈವ್ನಿಂಗ್ ಒಳಗೆ ಇಲ್ಲಿ ರೀಚ್ ಆಗ್ತಾರೆ. ಓಕೆ. ಏರ್ಪೋರ್ಟಿಗೆ ಬರೋ ನಿಮ್ಮ ಹಸ್ಬೆಂಡ್ ನೇರವಾಗಿ ಮನೆಗೆ ಬರೋದಿಲ್ಲ, ಅವ್ರ ಮೇಲಕ್ಕೆ ಹೋಗ್ತಾರೆ. ಓಕೆ ಓಕೆ ಸರ್. ಇವನೇ ಆಂಟಿ ಹಸ್ಬೆಂಡಾ? ಇಲ್ಲ, ಇವನಿಗೋಸ್ಕರ ಅವನನ್ನ ಮುಗಿಸೋದಕ್ಕೆ ಹೇಳೋಳ. ಅವ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ದಿರಾ ಹೇಗ್ ಕೊಲೆ ಮಾಡ್ತೀರಾ? ಅದೆಲ್ಲ ನಂಗೆ ಬೇಕಾಗಿಲ್ಲ. ನೀವು ಯಾವ ಇನ್ಫಾರ್ಮೇಶನ್ ಕೊಡಬೇಕಾಗಿಲ್ಲ. ಅವಳು ಗಂಡನ ಜೊತೆಗಿದ್ದಾಗಲೇ ಫೋನ್ ಮಾಡ್ಬಿಟ್ಟು ನಿನ್ನ ಗಂಡನ ಸಾಯಿಸ್ತೆ ಅಂದ್ರೆ ಇನ್ನೇನೋ ಮಾಡ್ತಾಳೆ. ಸಾರಿ. ನೀನ್ ತಲೆ ಕೆಡಿಸ್ಬೇಡ, ನಾನು ನೋಡಿ. ಇನ್ನೇನು ಟೆನ್ಷನ್ ಆಗಬೇಡ. ಟೆನ್ಷನ್ ಆಗದೆ ಇನ್ನೇನು ಮಾಡೋದು? ಇಲ್ಲಿ ಬಂದ್ರು ನೋಡು. ಬನ್ನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಸೀಟ್. ಹಾಯ್ ಬ್ರೋ. ಮೌಡಗಳ ಮಧ್ಯೆ ನಿಂತೆ ದೇವತೆ ರೂಪದಲ್ಲಿ ನಾನು ನಿನ್ನ ಜೀವನದಲ್ಲಿ ನಾ ಬಂದೆ. ಬಿರುಗಾಳಿ ರೀತಿನಿ ಬಂದೆ, ನನ್ನ ಪ್ರೀತಿಯ ರಹಸ್ಯ ನೀ ಅರಿತೆ. ಬಿರುಗಾಳಿ ನನ್ನ ಬದುಕಿನ ಪ್ರತಿಕ್ಷಣ ನಿನದೇ, ಹೃದಯದ ಪ್ರೀತಿಯ ಸಿಡಿಗುಂಡು ಬಡಿದಿದೆ. ಮಿಡಿಯುತ್ತಿದೆ, ತುಡಿಯುತ್ತಿದೆ, ಮನದಲ್ಲಿ ಕವಿತೆಯ ಬರೆಯುತ್ತಿದೆ. ಅದುವಾಗಿ ನಡೆವಾಗ ಪ್ರೀತಿಯ ಹೊಸ ದಾರಿಯ ಕಾಲುವೆ. ಕನಸಿನಲ್ಲಿ ಮರುಗುತ್ತಿದೆ, ಪ್ರೀತಿಯ ಹೊಸ ಪಥ ಚಲಿಸುತ್ತಿದೆ. ನಿನ್ನ ಪ್ರೀತಿಗಾಗಿ ನನ್ನ ಹೃದಯವು ಪ್ರತಿದಿನ ನಾಟಕವು. ನಿನ್ನ ಕಣ ಕೇಳ್ತಿರೋದು ಲೇ. ಮದುಮಗನ್ ಪಕ್ಕ ಕೂತ್ಕೋಬಾರ್ದು ಕಣೆ. ಯಾಕೆ? ಏನಾದ್ರೂ ತರ್ಲೆ ಮಾಡ್ಬಿಟ್ರೆ? ಸುಮ್ನಿರೆ, ಅದೆಲ್ಲ ಮೊದ್ಲೇ ಮಾಡಿರ್ತಾರೆ. ಓವರ್ ಆಗಿ ಕಿಂಡಲ್ ಮಾಡ್ಬೇಡ್ರೆ, ನಿಮ್ಗೂ ಮದ್ವೆ ನಡೆಯುತ್ತಲ್ವಾ, ಆಗ ಇದಕ್ಕಿನ್ನ ಡಬಲ್ ಆಗಿ ಕಿಂಡಲ್ ಮಾಡ್ತೀವಿ. ನಿನ್ನೆ ಪ್ರೀತಿಸುವೆ, ನನಗೆ ಅರ್ಪಿಸುವೆ. ಈ ಹೃದಯದ ಪ್ರತಿ ಬಡಿತ ನಿನ್ ಹೆಸರ ಹೇಳುತ್ತಿದೆ. ಪ್ರೀತಿಗೆ ನಾ ಪ್ರೀತಿಯ ಕೊಡುವೆ, ನಿನ್ನ ಜೀವನದಿ ನಾ ಬರುವೆ, ಕ್ಷಣ ಕ್ಷಣ ಜೊತೆ ಇರುವೆ. ನನ್ನ ಹೃದಯವು ಪ್ರತಿ ಕ್ಷಣವು ನಿನ್ನ ಹೆಸರೇ ಹೇಳ್ತಮ್ಮ. ನಿನ್ನ ನಗುವಿನ ಮೋಡಿಯಲಿ ನಾನು ಕಳೆದು ಹೋದಮ್ಮ. ಪ್ರೀತಿ ತೋರುತ್ತ ನೀ ಬಳಿಗೆ ಬಾರೆ ನನ್ನ ಕಂದಮ್ಮ. ನಿನ್ನ ನಗುವನ್ನು ನೋಡುತ್ತಲೇ ಬದುಕು ಕಳವೆ. ಹೀರೇರಾರೀರಾರೋ ಮೌಡಗಳ ಮಧ್ಯೆ ನಿಂತೆ, ದೇವತೆ ರೂಪದಲ್ಲಿ ನಾನು ನಿನ್ನ ಜೀವನದಲ್ಲಿ ನಾ ಬಂದೆ. ಬಿರುಗಾಳಿ ರೀತಿನಿ ಬಂದೆ, ನನ್ನ ಪ್ರೀತಿಯ ರಹಸ್ಯ ನೀ ಅರಿತೆ. ಬಿರುಗಾಳಿ ಬದುಕಿನ ಪ್ರತಿಕ್ಷಣ ನಿನದೇ, ಹೃದಯದ ಪ್ರೀತಿಯ ಸಿಡಿಗುಂಡು ಬಡಿದಿದೆ. ಮಿಡಿಯುತ್ತಿದೆ, ತುಡಿಯುತ್ತಿದೆ, ಮನದಲ್ಲಿ ಕವಿತೆಯ ಬರೆಯುತ್ತಿದೆ. ಅದುವಾಗಿ ನಡೆವಾಗ ಪ್ರೀತಿಯ ಹೊಸ ದಾರಿಯ ಕಾಲುವೆ. ಕನಸಿನಲ್ಲಿ ಮರುಗುತ್ತಿದೆ, ಪ್ರೀತಿಯ ಹೊಸ ಪಥ ಚಲಿಸುತ್ತಿದೆ. ನಿನ್ನ ಪ್ರೀತಿ
ಪ್ರೀತಿಗಾಗಿ Thanks ನನ್ನ ಕಣೆ. ಹೃದಯವು ಮರೀದೆ ವೆಡ್ಡಿಂಗ್ ಬಂದ್ಬಿಡು ಪ್ರತಿದಿನ ಸರಿನಾ ಬರ್ತೀನಿ. ಓಕೆ ತಗೋ. ಹೇ ಅಕ್ಕ, ಏ ಕಂಗ್ರಾಟ್ಸ್ ಕಣೋ. ಎಂಗೇಜ್ಮೆಂಟ್ ಎಲ್ಲ ಸೂಪರ್ ಆಗಿ ನಡೀತು. ಬಂದವರೆಲ್ಲ ತುಂಬಾ ಮರೀದಿರೋ photos ಎಲ್ಲ ಕಳ್ಸು. ಐ ಶೇರ್ ದ ಫೋಟೋಸ್ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಯಮುನಾ ಇಲ್ಲೇ ಪಕ್ಕದಲ್ಲಿದ್ದಾಳೆ, ಕೊಡ್ಲಾ? ಹಾ ಕೊಡು. ಏ ಯಮುನಾ, ಅಕ್ಕ ಫೋನಲ್ಲಿ. ಅಕ್ಕನ ಹಾಯ್ ಕಾ, ಹೌ ಆರ್ ಯು? ಕಂಗ್ರಾಟ್ಸ್ ಯಮುನಾ, ಹೌ ಆರ್ ಯು? ಅಲ್ಲೇ ವೇಟ್ ಮಾಡು, ನಾನೇ ಐ ಆಮ್ ಬರ್ತೀನಿ. ಗುಡ್ ಕಾ. ನೀವು ಎಂಗೇಜ್ಮೆಂಟ್ ಬರ್ತೀರಾ ಅಂತ ತುಂಬಾ ಹೌದಮ್ಮ, ಕೋವಿಡ್ ಇಶ್ಯೂ, ಫ್ಲೈಟ್ಸ್ ಏನೂ ಸಿಕ್ಕಿಲ್ಲ ಅದಕ್ಕೆ. ಐ ಅಂಡರ್ಸ್ಟ್ಯಾಂಡ್, ಟೋಟಲಿ ಅಂಡರ್ಸ್ಟ್ಯಾಂಡ್ ಕೋವಿಡ್ ಇಶ್ಯೂಸ್. ಆದ್ರೆ ಡೋಂಟ್ ಫರ್ಗೆಟ್ ಟು ಕಮ್ ಫಾರ್ ದ ವೆಡ್ಡಿಂಗ್, ಓಕೆ? ಐ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಯು. ಶೋರ್ ಅಮ್ಮ, ಖಂಡಿತ ಬರ್ತೀನಿ. ಓಕೆ ಅಕ್ಕ, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಬೈ ಥ್ಯಾಂಕ್ ಯು, ಬಾಯ್. ಆಮೇಲೆ ವಾಟ್ ವರ್ ಯು ಸೇಯಿಂಗ್? ನಿನ್ ಡ್ರೆಸ್ ಸೂಪರ್ ಆಗಿದೆ. ಹೌದಾ? ಯು ಆರ್ ಲುಕಿಂಗ್ ಹ್ಯಾಂಡ್ಸಮ್. ಶ್ಯಾಮ್ ಅಂತ ಸೇವ್ ಆಗಿದೆ, ಆದರೆ ಯಾವುದೋ ಹುಡುಗಿ ಥರ ಅನ್ನಿಸ್ತಿದೆಯಲ್ಲ. ಯಾರಿದು? ಈಗಲೇ ನನ್ನ ಕಡೆ ನೋಡ್ತಿಲ್ಲ. ಆಫ್ಟರ್ ಮ್ಯಾರೇಜ್ ವಿಲ್ ಕಂಪ್ಲೀಟ್ಲಿ ಇಗ್ನೋರ್ ಮೀ. All the night we spent together is unforgettable. I miss you so much. I'm seeing you. ಹೇ, ಅಕ್ಕನ ಹತ್ರ ಮಾತಾಡ್ದ? ಕೊಡು ಫೋನು, ಅಕ್ಕಂಗೆ ಫೋಟೋಸ್ ಎಲ್ಲ ಸೆಂಡ್ ಮಾಡಬೇಕು. ಹೇ, ಏನಾಯ್ತು? ಯಾಕೆ ಡಲ್ ಆಗಿದೆಯಾ? ಏನೂ ಇಲ್ಲ, ಅರ್ಲಿ ಮಾರ್ನಿಂಗ್ ಎದ್ನಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದೆ. ಸರಿ, ನಾನು ಒಂದು ನಿಮಿಷ ರೂಮ್ಗೆ ಹೋಗಿ ರಿಫ್ರೆಶ್ ಆಗಿಬಿಟ್ಟು ಬರ್ತೀನಿ. ಓಕೆ, ಗೋ.
ಹೇಳು. ವಿವೇಕ್, ಸ್ವಲ್ಪ ಮೇಲೆ ರೂಮಿಗೆ ಬರೋಕ್ಕಾಗತ್ತಾ? ಹೇಯ್, ಏನು ಬೆಳಗ್ಗೆನೇ ರೂಮ್ ಕರೀತಿದ್ಯಾ? ಇಲ್ಲಿ ಬೇರೆ ಎಲ್ಲ ನನ್ನೇ ನೋಡ್ತಿದ್ದಾರೆ. ನೈಟ್ ನೋಡ್ಕೊಳ್ಳೋಣ. ಈಸ್ ಇಟ್ ಓಕೆ ಫಾರ್ ಯು? ಹೇ, ಲೂಸ್ ಥರ ಮಾತಾಡಬೇಡ, ಸ್ವಲ್ಪ ರೂಮಿಗೆ ಬಾ. ಹೇ, ರೂಮಿಗೆ ಬರಕ್ ಹೇಳಿ ಒಂದು ಹಗ್ಗುನ ಮಾಡಕ್ ಬಿಡಲ್ಲ ಅಂತ್ಯಾ? ನಾನಿಲ್ಲಿ ರೊಮ್ಯಾನ್ಸ್ ಮಾಡಕ್ ಬರಕ್ಕೆ ಹೇಳಲಿಲ್ಲ. ರೊಮ್ಯಾನ್ಸ್ ಮಾಡಕ್ ತುಂಬಾ ಅನೀಸಿ ಆಗ್ತದೆ. ಈ ಡ್ರೆಸ್ನ ಸ್ವಲ್ಪ ಸರಿಗೆ ಅಡ್ಜಸ್ಟ್ ಮಾಡು. ಹೇಯ್, ಹೇ, ವಾಟ್ ಹ್ಯಾಪನ್ಡ್? ಆರ್ ಯು ಆಲ್ ರೈಟ್? ನಥಿಂಗ್. ಒಂದು 2 minutes ವೇಟ್ ಮಾಡು, ನಾನು ರೆಸ್ಟ್ ರೂಮ್ಗೆ ಹೋಗ್ಬಿಡ್ತೀನಿ. ಹೇ, ಎಲ್ಲಿಗೂ ಹೋಗ್ಬೇಡ. ಸರಿ, ಇಲ್ಲೇ ವೇಟ್ ಮಾಡು. ಓಕೆ ಓಕೆ, ನೀನು ಹೋಗು. ಹೇ ಬೇಬಿ, ಏ, ಇಲ್ಲೇನ್ ಮಾಡ್ತಿದ್ಯಾ? ಒಳಗೋಳಿದ್ದಾಳೆ. ನನ್ ಮಾತ್ ಕೇಳು. ನೀನ್ ತಾನೇ ಬರಕ್ ಹೇಳಿದ್ದು. ಆಟ ಆಡ್ಬೇಡ. ನಾನು ಯಾವಾಗ ಬರಕ್ ಹೇಳಿದೆ? ಆಟ ಓಕೆ ಆಡ್ಬೇಡ. ಓಕೆ ಓಕೆ. ನೀನ್ ತಾನೇ ಇರು. ಮೆಸೇಜ್ ಮಾಡಿ ಬರಕ್ ಹೇಳಿದ್ದು. ನಾನು ಯಾವಾಗ ಮೆಸೇಜ್ ಮಾಡಿದೆ? ನೋಡು, ಏ, ಏನಾಯ್ತು? ಓಕೆ ಅಲ್ವಾ? ಏನಾಯ್ತು ಏ, ಬೇಬಿ? ಪರಿಸ್ಥಿತಿ ಅರ್ಥ ಮಾಡ್ಕೊ. ಇಲ್ಲಿಂದ ಹೋಗು. ನೀನ್ ಯಾವಾಗ್ಲೂ ಹೀಗೆ. ಆಮೇಲೆ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಹೋಗು ಪ್ಲೀಸ್, ಅರ್ಥ ಮಾಡ್ಕೋ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಯಾಕೆ? ಹೋಗು ಪ್ಲೀಸ್, ಹೋಗು. ಏನಾಯ್ತು? ಅವ್ಳ್ ಬಂದ್ಬಿಡ್ತಾಳೆ, ಏನಾದ್ರೂ ಬೇಗ ಹೋಗು. ಪ್ರಾಬ್ಲಮಾ? ಹೇಳು. ಹೋಗು, ಹೋಗು. ಏ, ಯಾರೋ ಬಂದಾಗ ಅನ್ನಿಸ್ತಿತ್ತಲ್ಲ. ಯಾರು ಇಲ್ವಲ್ಲ? ರೆಸ್ಟ್ ರೂಮಲ್ಲಿದ್ದಾಗ ಯಾವುದೋ ಹುಡುಗಿ ವಾಯ್ಸ್ ಕೇಳಿಸ್ತಲ್ಲ. ಹೇ, ಅವಳು ನನ್ನ ಆಫೀಸ್ ಕೊಲೀಗ್. ವಿಶ್ ಮಾಡೋದಕ್ಕೋಸ್ಕರ ಬಂದ್ಲು. ಹೋ, ಬೆಡ್ರೂಮ್ವರೆಗೂ ಬಂದು ವಿಶ್ ಮಾಡೋಷ್ಟು ಕ್ಲೋಸಾ? ಯಮುನಾ, ಅವಳೊಬ್ಳು ಲೂಸು. ನನ್ನ ಹತ್ರ ಮಾತ್ರ ಅಲ್ಲ, ಆಫೀಸಲ್ಲಿ ಎಲ್ಲಾರ ಹತ್ರನೂ ಇದೇ ತರ ಕ್ಲೋಸ್ ಆಗಿರೋ ತರ ನಡ್ಕೊಂತಾಳೆ. ನನಗೂ ಕೂಡ ಅನ್ನೆಸೆಸರಿಯಾಗಿ ಮೆಸೇಜ್ ಮಾಡ್ತಾ ಇರ್ತಾಳೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅವಳ ಬಗ್ಗೆ ಮಾತಾಡಿ ನಮ್ಮ ಹ್ಯಾಪಿ ಮೂಮೆಂಟ್ಸ್ನ ಸ್ಪಾಯ್ಲ್ ಮಾಡ್ತಿದ್ಯಾ? ಆಟ ಆಡ್ಬೇಡ. ನಾನು ಯಾವಾಗ ಬರಕ್ ಹೇಳಿದೆ? ಆಟ ಆಡ್ಬೇಡ. ಓಕೆ ಓಕೆ. ನೀನ್ ತಾನೇ ಇರು. ಮೆಸೇಜ್ ಮಾಡಿದ್ದು. ನಾನು ಯಾವಾಗ ಮೆಸೇಜ್ ಮಾಡಿದೆ? ಇಲ್ಲಿ ನೋಡು. ಹೇ, ಏನಾಯ್ತು? ಓಕೆ ಅಲ್ವಾ? ಏನಾಯ್ತು ಬೇಬಿ? ಹೇಳೋದ್ನ ಅರ್ಥ ಮಾಡ್ಕೋ. ಹೋಗಿ ಇಲ್ಲಿಂದ. ನೀನ್ ಯಾವಾಗ್ಲೂ ಹೀಗೆ. ಆಮೇಲೆ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಹೋಗು ಪ್ಲೀಸ್, ಅರ್ಥ ಮಾಡ್ಕೋ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಹೋಗು ಹೋಗು ಪ್ಲೀಸ್, ಹೋಗು. ಏನಾಯ್ತು? ಅವ್ಳ್ ಬಂದ್ಬಿಡ್ತಾಳೆ, ಏನಾದ್ರೂ ಬೇಗ ಪ್ರಾಬ್ಲಮಾ? ಹೋಗು. ಹೇಳು. ಗೋ, 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 ಗೋ. ಏ, ಯಮುನಾ, Don't touch me. 4 years. 4 years ಇಂದ ನಾವು ಲವ್ ಮಾಡ್ತಾ ಇದ್ದೀವಿ. ನನ್ನ ಚೀಟ್ ಮಾಡ್ಬಿಟ್ಟಲ್ಲ.
ಯಮುನಾ, ನಾನು ಹೇಳೋದನ್ನು ಸ್ವಲ್ಪ ಕೇಳು. Don't say a word. ಪ್ಲೀಸ್ ಪ್ಲೀಸ್. Don't show me your fucking face. Just get out of here. ನಿನಗೆ ಹೇಗೆ ಅರ್ಥ ಮಾಡಿಸೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಇದಕ್ಕೇನು ಉತ್ತರ ಕೊಡ್ತೀಯ ನೀನು? ಹೇಳು, ಆನ್ಸರ್ ಮೀ. ಹೇ, ಇಟ್ಸ್ ಜಸ್ಟ್ a lust? What do you mean? ನನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ನಿನಗೆ ಹೇಗೆ ಇನ್ನೊಬ್ಬಳ ಮೇಲೆ ಲಸ್ಟ್ ಬರುತ್ತೆ? ನಿನ್ನನ್ನು ಎಷ್ಟು ಲವ್ ಮಾಡಿದೆ, ನನ್ನನ್ನೇ ಯಾಮಾರಿಸ್ಬಿಟ್ಟೆ ಅಲ್ಲ. ಯಮುನಾ, ಕೈ ಬಿಡು. ಪ್ಲೀಸ್, ಆತರ ಪಟ್ಟು ಯಾವುದೇ ತಪ್ಪು ನಿರ್ಧಾರ ತಗೋಬೇಡ ಪ್ಲೀಸ್. ಯಮುನಾ, ಯಾರಿಗೂ ಹೇಳ್ಬೇಡ ಪ್ಲೀಸ್. ಹೇ ಯಮುನಾ, ಪ್ಲೀಸ್ 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 ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಪ್ಲೀಸ್ ಯಮುನಾ, ಪ್ಲೀಸ್. ಏನಮ್ಮ ಆಯ್ತು? ಯಾಕೆ ಹೊಡ್ದೆ? ಏನ್ ಪ್ರಾಬ್ಲಮ್ಮು? ಇವನ ಹತ್ರನೇ ಕೇಳಿ. ಏನೋ ಪ್ರಾಬ್ಲಮ್ಮು? ಅಳಿಂದ್ರೆ ಏನಾಯ್ತು? ಕೇಳ್ತಾ ಇದಾರಲ್ಲ, ಹೇಳೋ. ಏನೂ ಇಲ್ಲ ಅಮ್ಮ, ಜಸ್ಟ್ ಮಾತಾಡ್ತಿದ್ದೆ. ಯಮುನಾ ತಪ್ಪು ತಿಳ್ಕೊಂಡಿದ್ದಾಳೆ. ಹೇ ಯಮುನಾ, ಏನೇ ಆಯ್ತು? ಯಾಕೆ ಅಳ್ತಿದ್ಯಾ? ಯಾಕೆ ಆ ಹುಡುಗಿನ ಹೊಡೆದೆ? ಏನ್ ಪ್ರಾಬ್ಲಮ್ ಅಂತ ಹೇಳು. ಕೇಳ್ತಾ ಇದೀನಲ್ಲ, ಹೇಳ್ತಾನೆ ಇಲ್ಲ. ನೀನು ಬಿಡೆ, ಅವಳೆಲ್ಲ ಎಮೋಟ್ ಆದರೆ ನಾರ್ಮಲ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ ತಾನೆ. ನೀನು ಹೋಗು, ನಾನು ಮಾತಾಡಿ ಕರ್ಕೊಂಬರ್ತೀನಿ. ಹೋಗು. ಲೇ, ಏನೋ ಆಯ್ತು? ನಾನು ಹೇಳಿದ್ದೆ ಅವಳನ್ನ ಇನ್ವೈಟ್ ಮಾಡಬೇಡ ಅಂತ. ಈಗ ನೋಡು. ಲೋ, ಅವಳು ಲೂಸ್ ಥರ ಮೆಸೇಜ್ ಮಾಡ್ತಾಳೆ, ರೂಮಿಗೆ ಬರ್ತಾಳೆ ಅಂತ ಯಾರಿಗೂ ಗೊತ್ತು? ಮಗ, ಎಂಗೇಜ್ಮೆಂಟ್ ಮುಂಚೆನೇ ಅವ್ರ ರಿಲೇಷನ್ಶಿಪ್ನ ಕಟ್ ಮಾಡು ಅಂತ ನಿನಗೆ ಹೇಳಿದೆ. ಈಗ ನೋಡು. ಏಯ್, ನಿಮ್ಮ ಅಪ್ಪ ಬರ್ತಿದಾರೋ? ಲೇ, ಏನೋ ನಿಮ್ಮಿಬ್ಬರು ಮಧ್ಯೆ ಪ್ರಾಬ್ಲಮ್ಮು? ಸರಿ, ಹೇಳೋದು ಬೇಡ. ನೀನೇ ಲವ್ ಮಾಡಿದೆ ಅಂತ ಹೇಳ್ದೆ, ನೀನೇ ಮ್ಯಾರೇಜ್ ಮಾಡ್ಕೋತೀನಿ ಅಂತ ಹೇಳ್ದೆ. ಈಗ ನಿಮ್ಮ ಮಧ್ಯೆ ಬಂದಿರೋ ಪ್ರಾಬ್ಲಮ್ನ ನೀನೇ ತಾನೇ ಸಾಲ್ವ್ ಮಾಡಬೇಕು. ಅದನ್ನ ಬಿಟ್ಟು ಈ ಥರ ಎಣ್ಣೆ ಹೊಡಿತಾ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ ಹೇಳು? ಹೋಗೋಳನ್ನ ಕರ್ಕೊಂಡು ಬಾ, ಹೋಗು.
ಅಡ್ವೈಸ್ ಮಾಡೋರ್ಗಿಂತ ನೋವಲ್ಲಿ ಒದ್ದಾಡ್ತಿರೋರ್ ಪೇನ್ ಜಾಸ್ತಿ ಇರುತ್ತೆ ಅಂತ ಗೊತ್ತು. ನಾಲ್ಕು ವರ್ಷ ಲವ್ ಮಾಡಿ ಎಂಗೇಜ್ಮೆಂಟ್ವರೆಗೂ ಬಂದಿದ್ದೀರಾ. ಲೈಫಲ್ಲಿ ಎಷ್ಟೊಂದು ಗುಡ್ ಮೆಮೊರೀಸ್ ಇದೆ. ಚಿಕ್ಕ ಚಿಕ್ಕ ಬ್ಯಾಡ್ ಮೆಮೊರೀಸ್ಗೋಸ್ಕರ ತಪ್ಪು ನಿರ್ಧಾರ ತಗೋಬೇಡ. ಚಿಕ್ಕ ಚಿಕ್ಕ ತಪ್ಪನ್ನ ಇಗ್ನೋರ್ ಮಾಡ್ಕೊಂಡು ಹೋಗೋದೇ ಲೈಫ್. ಯಾವ್ದು ಹೇಗೆ ಇದ್ರೂ ಯೋಚನೆ ಮಾಡಿ ನಿರ್ಧಾರ ಮಾಡು. ನನಗಾಗಿದ್ ನೋವು ಈಗ ನಿನಗೆ ಅರ್ಥ ಆಗುತ್ತೆ. ನೀನ್ ಕರೆಕ್ಟ್ ಆಗಿದ್ರೆ ನಾನು ಕರೆಕ್ಟ್ ಆಗಿರ್ತೀನಿ. ಆದ್ರೆ ನೀನೊಂದು ತಪ್ಪು ಮಾಡಿದ್ರೆ ನಾನು ಅದೇ ತಪ್ಪನ್ನೇ ಮಾಡ್ತೀನಿ. ಏನಮ್ಮ ಪ್ರಾಬ್ಲಮ್? ಏನು ಹೇಳ್ತಾ ಇಲ್ವಲ್ಲ? ಮಾತಾಡಮ್ಮ, ಏನ್ ಪ್ರಾಬ್ಲಮ್ಮು? ಏನಾದ್ರೂ ಮಾತಾಡಮ್ಮ. ಅವನ್ಯಾಕೆ ಹೊಡಿತಾ ಇದ್ಯಾ? ಅವಳನ್ನೇ ಕೇಳಿ. ಅವರೇ ಲವ್ ಮಾಡಿದ್ದು, ಅವರೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರು. ಈಗ ಅವರೇ ಗಲಾಟೆ ಮಾಡ್ಕೋತಾ ಇದಾರೆ ಸರ್. ಏನು ಮಾಡೋದು ಬೇಡ ಸರ್, ಸ್ಟಾಪ್ ಮಾಡ್ಬೇಡ. ಏನ್ರಿ ಇದು? ಏನ್ ಹೀಗೆ ಹೇಳ್ತಿದ್ದೀರಾ? ಎಂಗೇಜ್ಮೆಂಟೇ ಮುಗ್ದಾಯ್ತು, ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ. ಈಗ ಅದಕ್ಕೆ ಏನ್ ಸರ್ ಮಾಡಕ್ಕಾಗುತ್ತೆ? ಅದಕ್ಕೆ ಈಗಲೇ ಮುಗಿಸ್ಬಿಡೋಣ. ನಾಳೆ ಮ್ಯಾರೇಜ್ ಆಗಿ ಡೈವರ್ಸು ಅದು ಇದು ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಸರ್. ಸೆಟ್ ಆಗಲ್ಲ, ಸೆಟ್ ಆಗಲ್ಲ ಸರ್. ಮುಗಿಸ್ಬಿಡೋಣ ಇಲ್ಲಿಗೆ. ಸಂಬಂಧಿಕರೇ ಪ್ಲೀಸ್ ನನ್ ಮಾತ್ ಕೇಳಿ. ಸಂಬಂಧಿಕರೇ ನನ್ ಮಾತ್ ಕೇಳಿ. ಅವಸರ ಬಿರುಗಾಳಿ ಬಿರುಗಾಳಿ ರೀತಿಲಿ ಬಂದೆ ನನ್ನ ಪ್ರೀತಿಯ ರಹಸ್ಯನೇ ಅರಿತೆ. ಬಿರುಗಾಳಿ ಬದುಕಿನ ಪ್ರತಿಕ್ಷಣ ನಿನದೇ. ಹೃದಯದಿ ಪ್ರೀತಿಯ ಸಿಡಿಲು ಮಿಡಿಯುತ್ತಿದೆ, ತುಡಿಯುತ್ತಿದೆ, ಬದಲಿ ಕವಿತೆಯ ಬರೆಯುತ್ತಿದೆ. ಅದುವಾಗಿ ನಡೆವಾಗ ಪ್ರೀತಿಯ ಹೊಸ ದಾರಿಯ ಅಮ್ಮ ದುಡ್ಡು ತಗೊಳ್ಳಿ ಅಮ್ಮ. ಸರಿ. ಏನ್ರಿ ಬಾಗ್ಲು ಮುಚ್ಚಣ್ವಾ? ಸವಿತಾ, ಒಂದು ಸ್ವಲ್ಪ ಹೊತ್ತು ಕಾಯ್ದು ನೋಡೋಣ. ಬೇಗ ಹೋದ್ರೆ ಸಾಲ ಕಟ್ಟರೋನು ಮನೆ ಮುಂದೆ ಬಂದು ನಿಂತ್ಕೊಳ್ತಾನೆ. ಮನೇಲಮ್ಮ ಒಬ್ಳೇ ಇರ್ತಾಳೆ. ಸವಿತಾ, ಹೇಗಾದರೂ ಕಷ್ಟಪಟ್ಟು ಅಮ್ಮನ ಚೆನ್ನಾಗಿ ಓದಿಸಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಸ್ಬೇಕು. ನಮ್ಮ ಅಪ್ಪ ಅಮ್ಮ ಬದುಕಿದ್ದಿದ್ರೆ ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಿದ್ದೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಅಮ್ಮನ ಚೆನ್ನಾಗಿ ಓದಿಸಿ ಒಳ್ಳೆ ಕೆಲ್ಸಕ್ಕೆ ಸೇರಿಸ್ಬೇಕು. ಸವಿತಾ, ನಮ್ಮ ಅಂಗಡಿಗೆ ರೆಡಿ ಮಾಡಿ ಬರ್ತೀನಿ. ಸರಿ. ಬೆಂಗಳೂರು ರೀಚ್ ಅದೇ ಅಮ್ಮ. ನಾನು ಊಟ ಮಾಡ್ಕೊಂಬರ್ತೀನಿ, ನೀನೇನು ಮಾಡೋಕೆ ಹೋಗ್ಬೇಡ.
ಇಡ್ತೀನಿ. ತಮ್ಮ ಏನೈತಿ ತಿನ್ನಕ್ಕೆ? ಇಡ್ಲಿ, ದೋಸೆ, ಕುತ್ತು ಪರೋಟ, ಕರಿ ಎಲ್ಲ ಇದೆ ಸರ್. ಆ ಕೊತ್ತು ಪರೋಟ ಮತ್ತೆ ಕರಿ ಕೊಡು. ಏಯ್, ಎಲ್ಲೋ ಹೋದ್ರು ಅವರು? ಗೊತ್ತಿಲ್ಲ ಅಣ್ಣ. ಹುಡುಕ್ರ ಸರಿಯಾಗಿ ಹುಡುಕ್ರ, ಒಂದ್ ಜಾಗರು ಬಿಡ್ಬಿಡಿ. ಏ ರವಿ, ಇಲ್ಲಿ ಹುಡುಕ್ದ? ಇಲ್ಲೂ ಇಲ್ಲ ಯಾರ ಅವನು? ಏಯ್, ಆ ಜಾಗದಲ್ಲಿ ಸರಿಯಾಗಿ ಹುಡುಕ್ರ. ಇವತ್ತು ಅವ್ರನ್ನ ಬಿಡಬಾರ್ದು. ಹುಡುಕ್ರ, ಸರಿಯಾಗಿ ಹುಡುಕ್ರ. ಚಿನ್ನು, ಇಲ್ಲಿ ನಿಂತ್ಕೊಬಿಡ ಕಣೋ, ಬೇಗ ಹೋಗು. ಚಿನ್ನು, ನನ್ ಮಾತು ಕೇಳು. ಹೇಳದ್ ಕೇಳು, ಇಲ್ಲೇ ಇದ್ರೆ ಅವ್ರು ನಿನ್ನ ಸಾಯಿಸ್ಬಿಡ್ತಾರೆ. ಬರ್ತೀನಿ, ಹೋಗಪ್ಪ ನೀನು. ಇಲ್ಲಿ ನಿಂತ್ಕೊಬೇಡ, ಹೋಗು ಹೋಗು. ಹಿಡ್ಕೊಳ್ರ ಅವನ್ನ. ಏನೋ ಎಷ್ಟು ಹೇಳಿದ್ರು ಕೇಳಲ್ಲ ಅಲ್ವಾ? ಚುಚ್ಚು ಹಾಕು ಅವ್ನಿಗೆ. ಚುಚ್ಚು ಸಾಯ್ಸು. ಏನ್ರಿ ಹೇಳಿದ್ರು? ನಿಮ್ಮನ್ನೇ ಏನ್ ಹೇಳಿದ್ರು? ಕುತ್ತು ಪರೋಟ ಜೊತೆಗೆ ಕರಿ. ಕುತ್ತು ಪರೋಟ ಕರಿ. ಏನ್ ಮಾಮ, ಯಾಕೊಂಥರ ಇದೆಯಾ? ನಾನು ಹೇಳಿದ್ದೆ ಅಲ್ವಾ, ಚಿಕ್ಕ ವಯಸ್ಸಲ್ಲೇ ನಮ್ಮ ಅಪ್ಪ ಅಮ್ಮನು ನನ್ನ ಕಣ್ಣು ಮುಂದೆನೆ ಕೊಲೆ ಮಾಡಿದ್ರು ಅಂತ. ಇವನೇ ಇವನಿಗೆ ಸಾಯಿಸ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಇವತ್ತು ಒಂಟಿಯಾಗಿ ಸಿಕ್ಕವನೇ. ಅವನ್ ಕುತ್ಕೆನ ಕತ್ತರಿಸ್ಬಿಡ್ತೀನಿ. ಏನ್ ಹೇಳ್ತಿದ್ಯಾ ಮಾಮ? ಸವಿತಾ, ಅವನು ನಮ್ಮ ಅಪ್ಪ ಅಮ್ಮನ್ನ ಕೊಲೆ ಮಾಡಿದ್ದಾನೆ ಸವಿತಾ. ಏನಾದ್ರೂ ಮಾಡಿ ಪೊಲೀಸ್ ಹತ್ರ ಸಿಕ್ಕಾಕೊಳ್ತೀಯಾ? ಅದು ಅಲ್ದೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ್ ಕಳ್ಕೊಂಡು ಅನಾಥ ಆಗಿತ್ತರ ನಾಳೆ ನಾನು ನನ್ನ ಮಕ್ಕಳು ನಡು ರೋಡಲ್ಲಿ ನಿಲ್ಬೇಕಾ? ಅದಕ್ಕೋಸ್ಕರ ಅವ್ನು ನನ್ನ ಕಣ್ ಮುಂದೆ ಇದ್ರು ಇವನ ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ತೀಯಾ? ಲೇ ತಮ್ಮ, ಹೇಳೋದನ್ನ ಕೇಳಿಸ್ಕೊ, ಏನು ಮಾಡ್ಬೇಡ, ಕೊಡು. ನೀಲೇ ಇರು, ನಾನು ಹೋಗಿ ಕೇಳ್ತೀನಿ. ಏನ್ ಸರ್? ವಾಟರ್ ಬಾಟ್ಲ್ ಇದೆಯಾ? ಇಲ್ಲ ಸರ್, ಕ್ಯಾನ್ ವಾಟರೇ, ಒಳ್ಳೆ ನೀರೇ. ಏನ್ ಮಾಮ ಇದು? ಸವಿತಾ, ಈ ಇಲಿ ಪಾಷಾಣ ಹಾಕಿ ಅವನ ಸಾಯಿಸ್ಬಿಡೋಣ. ಅವನು ಎಲ್ಲಾದ್ರೂ ಹೋಗ್ಬಿಟ್ಟು ಸಾಯ್ಲಿ, ನಾವು ಸಿಕ್ಕಾಕೊಳ್ಳೋದಿಲ್ಲ. ಒಂದ್ ವೇಳೆ ಪೊಲೀಸವ್ರು ಕಂಡಿಡಿದ್ರೆ ನಮ್ಗೆ ಗೊತ್ತಿಲ್ಲದೆ ಆಗುತ್ತೆ ಸರ್. ನಾವು ಬೇಕು ಅಂತ ಮಾಡಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಬೋಣ. ಯಾರಿಗೂ ನಮ್ಮ ಮೇಲೆ ಸಂದೇಹ ಬರಲ್ಲ. ಸರಿ ಅಂತ ಹೇಳಿ ಸವಿತಾ. ಸವಿತಾ, ಸರಿ ಅಂತ ಹೇಳಿ ಸವಿತಾ. ಅಯ್ಯೋ, ಒಳ್ಳೆ ಹುಚ್ಚಂತರ ಮಾತಾಡ್ಬೇಡ ಮಾಮ. ನಾವು ನಡು ಬೀದಿಲಿ ನಿಲ್ಬೇಕು ಅನ್ನೋ ಇಷ್ಟ ಇದ್ರೆ ನಿನಗಿಷ್ಟ ಬಂದಂಗೆ ಮಾಡು. ನೀನು ನಾನು ತಗೊಂಡು ಹೋಗ್ತೀನಿ. ಏನಮ್ಮ, ಇನ್ನೂ 2 ಕೊತ್ತು ಪರೋಟ ಮತ್ತೆ ಕರಿನ ರೆಡಿ ಮಾಡು. ಪಾರ್ಸಲಾ ಸರ್?
ಪಾರ್ಸಲ್ ಅಂತ ಕೇಳ್ದೆ. ಕಾರಲ್ಲಿ ಜನ ಇದ್ದಾರೆ, ರೆಡಿ ಮಾಡಿ ತಗೊಂಡು ಹೋಗ್ಕೊಡು. ಹೋಗು. ಆ. ಒಳ್ಳೇದಾಯ್ತು ಮಾಮ, ನೀನ್ ಆತ್ರ ಪಡ್ಲಿಲ್ಲ. ಅವನ್ನ ಕೊಲ್ಬೇಕು ಅನ್ಕೊಂಡಿದ್ರೆ ಸರಿಯಾಗಿ ಸಿಕ್ಕಾಕೊಳ್ತಿದ್ವಿ. ಕಾರಲ್ಲಿ ಒಂದ್ ಜನ ಇದಾರಂತೆ, ಇನ್ನೂ 2 ಕುತ್ತು ಪರೋಟ ಕರಿ ಹೇಳಿದಾನೆ. ಏನಾಯ್ತು? ಏನ್ ಮಾಡ್ದೆ ನೀನು? ತಗದ್ಬಿಟ್ಟಿದೆ, ಹಾಕ್ಬಿಟ್ಯಾ? ಅಯ್ಯೋ ಪಾಪಿ, ನಿನ್ನತ್ರ ಎಷ್ಟು ಸಲ ಹೇಳ್ದೆ, ಯಾಕೆ ಮಾಮ ಹೀಗ್ ಮಾಡ್ದೆ? ನಾನು ಎಷ್ಟು ದಿನ ಅಪ್ಪ ಅಮ್ಮ ಇಲ್ಲದೆ ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತಿದೆ. ಬೇರೆ ಏನು ಮಾಡ್ಬೇಕು ಗೊತ್ತಾಗ್ಲಿಲ್ಲ ಸವಿತಾ. ಇಷ್ಟು ಸಲ ಎಷ್ಟು ಹೇಳಿದ್ರು ನಿನ್ ತಲೆಗೆ ಹೋಗ್ಲಿಲ್ಲ ಅಲ್ಲ? ಅಯ್ಯೋ, ಅವ್ನ್ ತಿಂದು ಏನಾಗ್ತಾನೋ ಗೊತ್ತಿಲ್ವೇ? ಅಯ್ಯೋ, ಏನ್ ಮಾಮ, ಏನೂ ಆಗ್ಲಿಲ್ಲ? ನಿಜವಾಗ್ಲೂ ವಿಷ ಹಾಕದ್ಯಾ? ನಮ್ಮ ಅಮ್ಮ ಮೇಲೆ ಸತ್ಯವಾಗ್ಲೂ ಬೆರೆಸಿದ್ದೀನಿ. ಅಯ್ಯೋ, ಒಂದ್ ವೇಳೆ ಇದು ಕೆಲ್ಸ ಮಾಡ್ತಿಲ್ವೋ ಏನೋ? ಇಲ್ವಲ್ಲ, ಇದಕ್ಕೂ ಮುಂಚೆ ನಾನು ಇಟ್ಟಿದ್ದೀನಿ. ತುಂಬ ಇಲಿಗಳು ಸತ್ತಿವೆ. ಒಂದು ವೇಳೆ ಈ ಔಷಧಿಗೆ ಇಲಿ ಮಾತ್ರ ಸಾಯ್ತೇನೋ? ಅಯ್ಯೋ ಅಯ್ಯೋ, ನೀರು ಕೊಡಪ್ಪ. ಇರು. ಸರ್, ಏನಾದ್ರೂ ತೊಂದ್ರೆನಾ? ಇಲ್ಲ, ಏನಾದ್ರೂ ಬೇಕಿತ್ತಾ? ಕೊತ್ತು ಪರೋಟ ಕರಿ ರೆಡಿ ಆಯ್ತಾ? ಅದಾಗ್ತಿದೆ ಸರ್. ಬೇಗ ರೆಡಿ ಮಾಡು. ಸರಿ. ಅಪ್ಪ, ಒಳ್ಳೇದಾಯ್ತು, ಅವನಿಗೇನೂ ಆಗಿಲ್ಲ. ಅವನಿಗೆ ಮಾತ್ರ ಏನಾದ್ರೂ ಆಗಿದ್ದಿದ್ರೆ ಅವನ ಜನರ ಹತ್ರ ಸಿಕ್ಕಾಕೊಳ್ತಿದ್ವಿ. ಒಂದು ವೇಳೆ ಅವನಿಗೇನಾದ್ರೂ ಆಯಿತು ಅಂದರೆ ಹಂಗೆ ಅವನ ಆ ಕಡೆ ಎತ್ತಾಕ್ಬೋಣ. ಏಯ್, ಅವನ ಜನ ಬಂದ್ರೆ ಏನು ಹೇಳ್ತೀಯಾ? ಫೋನಲ್ಲಿ ಮಾತಾಡ್ಕೊಂಡು ಹೋಗಿ ಹಂಗೆ ಬಿದ್ಬಿಟ್ರು ಅಂತ ಹೇಳೋಣ. ತಗೋ, ಅವ್ರ ಕಡೆಯವ್ರು ಬರೋಕ್ಕೆ ಮುಂಚೆ ಕಾರ್ಗೆ ತಗೊಂಡೋಗಿ ಕೊಟ್ಬಿಡು. ಸರಿ ಸರಿ ಮಾಮ, ಹೋಗು. ಸರ್, ಅವರನ್ನ ಕಾರಲ್ಲೇ ಇರಕ್ಕೆ ಹೇಳಿ ನಾನೇ ಹೋಗಿ ಕೊಡ್ತೀನಿ. ಕಾರಲ್ಲೇ ಇರಕ್ಕೆ ಹೇಳಿ ನಾನೇ ಕೊಡ್ತೀನಿ ಅಂದೆ. ನಿನ್ ಕಾರಲ್ಲೇ ಕೂತ್ಕೊಳ್ಳಮ್ಮ, ಅಲ್ಲೇ ತಂದು ಕೊಡ್ತಾರೆ. ಪರವಾಗಿಲ್ಲ ಬಿಡಿ, ಎಷ್ಟೊತ್ತಿಂದ ಕಾರಲ್ಲೇ ಇದೀವಿ. ಇವನ್ ಬೇರೆ ಎದ್ದು ಹಠ ಮಾಡ್ತಿದ್ದಾನೆ, ನಾವ್ ಅಲ್ಲಿಗೆ ಬರ್ತೀವಿ. ಸರಿ ಬಾ, ಬಾ. ಇಲ್ಲೇ ಇಟ್ಬಿಡಮ್ಮ. ಬಾರ, ಕೂತ್ಕೋ.
ಒಳ್ಳೇದಾಯ್ತು ಮಾಮ. ಕಾರಲ್ಲಿ ಇವನ್ ಹುಡುಗರಿಲ್ಲ, ನಾವು ಭಯ ಪಟ್ಕೊಂಡ್ಬಿಟ್ವಿ. ಅವ್ರಿಗೂ ಏನೂ ಆಗಿಲ್ಲ, ಕಾರಲ್ಲೂ ಯಾರೂ ಇಲ್ಲ, ಮತ್ತ್ಯಾಕೆ ಭಯ ಪಡ್ತಿದ್ಯಾ? ಯೋ, ಇವಾಗೇನಯ್ಯ ಮಾಡ್ದೆ? ಇಲ್ಲ ಸವಿತಾ, ಆವಾಗಲೇ ಹಾಕಿದ ವಿಷ ಸಾಕಾಗ್ಲಿಲ್ಲ ಅಂತ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಅಯ್ಯೋ ಪಾಪಿ ಮನುಷ್ಯ, ಏನಯ್ಯ ಮಾಡ್ಬಿಟ್ಟೆ? ಯಾಕೆ ಹಿಂಗ್ ಮಾಡ್ದೆ? ಮಾಡು, ತಿನ್ನು. ಬೇಡ. ಇಲ್ಲ ಸವಿತಾ, ಕಾರ್ ಒಳಗಡೆ ಅವ್ರು ಹುಡುಗರು ಇರ್ತಾರೆ ಅಂತ ಅನ್ಕೊಂಡು ಅವ್ರ ಹತ್ರ ಸಿಕ್ಕಾಕೊಳ್ಬಾರ್ದು ಅಂತ ನಾನು ಮಾಡಿದೆ. ಏನಯ್ಯ ನೀನು? ಒಂದ್ ತುತ್ತಾದ್ರೂ ತಿನ್ನಪ್ಪ, ತಿನ್ನು. ಬೇಡ. ಸ್ವಲ್ಪ ಆದ್ರೂ ತಿನ್ನು. ಬಾಯಿ ತೆಗೆ. ತಿನ್ನು ತಿನ್ನು, ಸ್ವಲ್ಪ ಆದ್ರೂ ತಿನ್ನು. ಬಾಯ್ ತೆಗಿ. ನೀನು ತಿಂದ್ರೆ ನಾನ್ ಚಾಕ್ಲೇಟ್ ಇಸ್ಕೊಡ್ತೀನಿ. ಸ್ವಲ್ಪ ಆದ್ರೂ ತಿನ್ನು. ಅವನ್ ಮಾಡಿದ ತಪ್ಪಿಗೆ ಹೆಂಡತಿ ಮಗು ಇಬ್ರು ಸಾಯ್ಬೇಕಾ? ತಿನ್ನಪ್ಪ. ಮಾಡು, ಸ್ವಲ್ಪ ತಿನ್ನು. ಬಾಯ್ ತೆಗಿ. ಬೇಕಿದ್ರೆ ಇವೆರಡನ್ನು ಪಾರ್ಸಲ್ ಮಾಡ್ಕೊಟ್ಬಿಡ್ಲಾ? ಜಾಣಮರಿ ಅಲ್ವಾ? ಅಲ್ಲ, ಪೊಲೀಸ್ ಬರೋ ಟೈಮ್ ಆಯ್ತು, ಬಂದ್ರೆ ಮಾಮೂಲಿ ಕೇಳಿ ತೊಂದರೆ ಮಾಡ್ತೀವಿ. ಪೊಲೀಸರ ಹತ್ರ ನಾನು ಮಾತಾಡ್ತೀನಿ, ಹೋಗಯ್ಯ. ಒಂದ್ ತುತ್ತಾದ್ರೂ ತಿನ್ನು. ತಗೋ, ಸ್ವಲ್ಪ ತಿನ್ನು, ಸ್ವಲ್ಪ. ಸ್ವಲ್ಪನಾದ್ರೂ ತಿನ್ನಪ್ಪ. ತಿನ್ನು ತಿನ್ನು ತಿನ್ನಪ್ಪ. ಇಲ್ಲೋಡು, ಹೀಗೆ ಮಾಡೋದು. ಇಲ್ಲೋಡು, ಸ್ವಲ್ಪ ತಿನ್ನು. ಎಲ್ಲಿ ಬಾಯ್ ತೆಗಿ. ಇವತ್ತು ನೀನ್ ಚಾಕ್ಲೇಟ್ ಕೇಳಿದ್ದೆ ಅಲ್ವಾ? ನೀನ್ ತಿಂದ್ರೇನೆ ನಿಮ್ಮಮ್ಮ ಚಾಕ್ಲೇಟ್ ತಕ್ಕೊಡ್ತಾಳೆ. ಏನು? ಹೋಗಯ್ಯ. ಸರ್, ನಾನು ಪಾರ್ಸಲ್ ಮಾಡೇ ಕೊಟ್ಬಿಡ್ತೀನಿ ಸರ್. ಇಲ್ಲ, ಪೊಲೀಸವ್ರು ನಿಮ್ಗೇನು ಹೇಳಲ್ಲ ಸರ್, ಅವ್ರು ನಮಗೆ ತೊಂದರೆ ಕೊಡ್ತಾರೆ ಸರ್. ಮಗು ತಿನ್ನೋದೇ ಒಂದು ದೊಡ್ಡ ವಿಷಯ, ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀರಾ? ನೀವು ಹೋಗಿ, ನೀನ್ ತಿನ್ನು. ಬಾಯ್ ತೆಗಿ, ಮಾಡು, ತಿನ್ನು. ಸರ್, ಪಾರ್ಸಲ್ ಮಾಡೇ ಕೊಟ್ಬಿಡ್ತೀನಿ ಸರ್. ಏನಯ್ಯ ಸಮಸ್ಯೆ ನಿಂದು? ಮಗು ತಿಂತದೆ ತಾನೆ, ಹೋಗಯ್ಯ. ತಿನ್ನು ಮರಿ, ಬೇಡ್ವಾ? ತಿಂದ್ರೇನೆ ಅಮ್ಮ ನಿಂಗೆ ಬೊಂಬೆ ಇಸ್ಕೊಡ್ತಾಳೆ, ಚಾಕ್ಲೇಟ್ ಇಸ್ಕೊಡ್ತಾಳೆ. ಸರಿ, ಬೇರೆ ಏನ್ ಬೇಕು ನಿಂಗೆ? ನೋಡಲಿ. ಬಾಯ್ ತೆಗಿ, ಬಾಯ್ ತೆಗಿ. ಅಯ್ಯ, ನಿನ್ನ ಮಗು ತಿಂತ ಇದೆ ಅಂತ ಹೇಳ್ತಾ ಇದ್ದೀನಿ, ಹೇಳ್ತಾ ಇಲ್ವಾ ನಿಂಗೆ? ಹೊಡಿಬೇಡಿ ಸರ್. ಹೋಗ. ಬನ್ನಿ, ಇಲ್ಲಿ ಬನ್ನಿ. ಕಂದ, ಏಟ್ ಬಿದ್ದಮ್ಮ? ಬೇಡ ಮಾಮ, ನಾನು ಹೇಳೋದು ಕೇಳಿಸ್ಕೋ. ಮಾಮ, ಏನಾದ್ರೆ? ನಾನು ಹೇಳೋದು ಕೇಳಿಸ್ಕೋ. ಬೇಡ, ಬಿಟ್ಬಿಡು, ಬಿಟ್ಬಿಡಪ್ಪ. ಬೇಡಮ್ಮ, ಬಿಟ್ಬಿಡು ಮಾವ. ಯೋ, ನಾನು ಹೇಳೋದು ಕೇಳಿಸ್ಕೋ. ಅಯ್ಯೋ ಮಾವ, ಬೇಡ ಮಾವ. ಏನಾದ್ರೆ ಮಾವ, ಏನ್ ಮಾಡ್ತಿದ್ಯಾ? ಬೇಡ ಅಂಕಲ್. ಅಪ್ಪನ ಏನು ಮಾಡಬೇಡಿ ಅಂಕಲ್, ಪ್ಲೀಸ್. ಮಗುವೇ ನೀ ಅಪ್ಪನ ಏನು ಮಾಡಬೇಡಿ ಪ್ಲೀಸ್. ಪ್ರೀತಿಯಿಂದ ಅಪ್ಪಂಗೆ ಏನು ಮಾಡಬೇಡಿ. ಕಣ್ಣು ಮುಚ್ಚಿ ಮಲಗುವ. ಯಾರಯ್ಯ ನೀನು? ಕೇಳ್ತಾ ಇದ್ದೀನಿ ತಾನೆ? ಹೃದಯದಿಂದ ಮನಸ್ಸಿಂದ ನಾ ಹೇಳುವೆನು, ಬಿಟ್ಟು ಹೋಗಲಿರು. ಮನಸ್ಸಿಂದ ಹೇಳುವೆನು, ನನ್ನುಸಿರು. ಸಾರಿ ಅಂಕಲ್, ಅಪ್ಪನ ಏನು ಮಾಡಬೇಡಿ ಅಂಕಲ್, ಪ್ಲೀಸ್.
ನೋಡಿ ಬಿಟ್ಬಿಟ್ಟಿದ್ರೆ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರ್ತಿದ್ದಲ್ವೇನೋ. ಆ ಮಗು ಮುಖ ನೋಡ್ಕೊಂಡು ನಾನು ಸುಮ್ಮನೆ ಬಿಡ್ತಾ ಇದ್ದೀನಿ. ಅಪ್ಪನ ಏನು ಮಾಡ್ಬೇಡಿ ಅಂಕಲ್ ಪ್ಲೀಸ್ ನಿನಗೆ ಯಾರಿರಾರು ಚಿನ್ನಾರಿ ಯಾರಿರಾರು ಕಂದಮ್ಮ ಸಾರಿ, ನನ್ನ ಕ್ಷಮಿಸ್ಬಿಡಯ್ಯ. ಯಾರಿರಾರು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಯ್ಯ. ಸಾರಿ ಅಂಕಲ್. ಅವ್ರಿಗೇನು ಆಗಿಲ್ಲ ಮಾಮ. ಸುಖಿ, ಸಬಾ ಬಸ್ ಸ್ಟಾಪ್ಗೆ ಹೋಗ್ಬೇಕು. ಅಣ್ಣ ಸ್ವಲ್ಪ ಫಾಸ್ಟಾಗಿ ಹೋಗಿ ಅಣ್ಣ. ಹಲೋ ಮೇಡಮ್, ಬಸ್ಸು ಹೊರಡ್ತಿದೆ. 5 minutes ಅಲ್ಲಿ ರೀಚ್ ಆಗ್ತೇನೆ ಸರ್. ಓಕೆ ಮೇಡಮ್. ಆನ್ ದಿ ವೇಲ್ ಬರ್ತೀನಿ. ಸ್ವಲ್ಪ ಬೇಗ ಬನ್ನಿ ಮೇಡಮ್. ಓಕೆ. ಅಣ್ಣ ಸ್ವಲ್ಪ ಬೇಗ ಹೋಗಿ. ಸರಿ ಮೇಡಮ್. ಅಲ್ಲಿ ಅದೇ ಬಸ್ಸೇ, ಸ್ವಲ್ಪ ಮುಂದೆ ನಿಲ್ಸ್ಕೊಳ್ಳಿ. Can I help you? Yeah, please. Thanks. ಇಲ್ಲ, ಅವಾಗ್ಲಿಂದ ಯಾಕೋ ಶೆಕೆ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಇಟ್ಸ್ ಅ ಸನ್ನಿ ಡೇ. ಹೋಗ್ತಾ ಇದ್ದೀನಿ. ಹೌದು, ಕಂಟಿನ್ಯೂಸ್ ಆಗಿ ರೈನಿ ಡೇಸ್ ಆದ್ಮೇಲೆ ಬಿಸಿಲು ನೋಡಿದಾಗ ಹ್ಯಾಪಿ ಅನ್ನಿಸ್ತಿದೆ. ಹ್ಯಾಪಿಯಾಗೇ ಇದೆ. ನಾರ್ಮಲ್ ಆಗಿ ನಾನು ಫ್ಲೈಟಲ್ಲೇ ಟ್ರಾವೆಲ್ ಮಾಡೋದು. ಸೈಕ್ಲೋನ್ ಅಂತ ಹೇಳಿದ್ರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಫ್ಲೈಟಲ್ಲೇ ಬುಕ್ ಮಾಡಿದ್ದೆ, ಲಾಸ್ಟ್ ಮಿನಿಟ್ ಅಲ್ಲಿ ಕ್ಯಾನ್ಸಲ್ ಆಗೋಯ್ತು, ಅದಕ್ಕೆ. ನೈಸ್. ಸೊ ವಾಟ್ ಯು ಡೂ? ಮಾಡ್ಲಿಂಗ್. ಮಾಡ್ಲಿಂಗ್?
ಯಾ ಇಂಟ್ರೆಸ್ಟಿಂಗ್. ಆದ್ರೆ ನಾನು ನಿಮ್ಮನ್ನ ಯಾವ ಮಾಡೆಲಿಂಗ್ ಅಲ್ಲೂ ನೋಡೇ ಇಲ್ವಲ್ಲ ಇದುವರೆಗೂ ಕೂಡ. ಐ ಆಮ್ ಎ ರ್ಯಾಂಪ್ ಮಾಡೆಲ್. ಕ್ಯಾಟ್ ವಾಕ್ ಮಾತ್ರ ಮಾಡ್ತೀನಿ. ನೀವೇನ್ ಮಾಡ್ತಿದ್ದೀರಾ? ಒಂದ್ ಸುಂದರವಾಗಿರೋ ಹುಡುಗಿನ ನೋಡ್ತಾ ನಾನು ಅನುಭವಿಸ್ತಾ ಇದ್ದೀನಿ. ಸರ್ ಸರ್, ನಾನೇ ನಿಮ್ಮ ಮ್ಯಾಥ್ಸ್ ಟೀಚರ. ನನ್ನ ನೋಡಿದ್ರೆ ತುಂಬಾ ವಯಸ್ಸಾಗಿರೋ ತರ ಕಾಣಿಸ್ತೀನ? ಶುಗರ್ ಡ್ಯಾಡಿ ತರ. ಜೋಕ್ಸ್ ಅಪಾರ್ಟ್. ಬೈ ದ ವೇ, ಐ ಆಮ್ ಸ್ಟೀಫನ್. ಪೂಜಾ. ನೈಸ್ ಮೀಟಿಂಗ್ ಯು. ಸೇಮ್. ನಾನೊಬ್ಬ ಫಿನಾನ್ಷಿಯರ್. ತುಂಬಾ ಸಿನಿಮಾಗಳಿಗೆ ಫಿನಾನ್ಸ್ ಮಾಡಿದ್ದೀನಿ. ಓ, ನೀವು ದೊಡ್ಡ ವ್ಯಕ್ತಿ ಅನ್ಸುತ್ತೆ. ಏನ್ರಿ ದೊಡ್ಡೋರು ಅಂದ್ಮೇಲೆ ಈ ತರದ ಬಸ್ಸಲ್ಲಿ ಹೋಗಕ್ಕಾಗುತ್ತಾ? ಈಗ ಒಂದ್ ಕ್ಯಾಬ್ ಬುಕ್ ಮಾಡಿ ನಾವಿಬ್ರು ಜೊತೆಯಲ್ಲಿ ಜಾಲಿಯಾಗಿ ಬ್ಯಾಂಗ್ಳೂರ್ ಹೋಗೋಣವಾ? ಜಸ್ಟ್ ಕಿಡಿಂಗ್. ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ಲುಕಿಂಗ್ ವೆರಿ ಗಾರ್ಜಿಯಸ್. ನೀವ್ಯಾಕೆ ಒಂದು ಮೂವಿಯಲ್ಲಿ ಹೀರೋಯಿನ್ ಆಗಿ ಟ್ರೈ ಮಾಡಬಾರ್ದು? ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಒಂದು ಮೂವಿ ಡೈರೆಕ್ಟ್ರೆ. ಆ ಮೂವಿಯಲ್ಲಿ ನಾನೇ ಹೀರೋಯಿನ್ ಆಗಿ ಕಮಿಟ್ ಆಗಿದೆ. ಇಂಟ್ರೆಸ್ಟಿಂಗ್. ಆ ಡೈರೆಕ್ಟರ್ ಹೆಸರೇನು? ಹೆಸರು ಹೇಳಿದ್ರೆ ಗೊತ್ತಾಗೋ ಅಷ್ಟು ದೊಡ್ಡ ವ್ಯಕ್ತಿ ಏನಲ್ಲ. ದೊಡ್ಡ ಮೂವೀಸಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದಾನೆ. ಆಮೇಲೆ ಒಂದು ಮೂವಿ ಸ್ಟಾರ್ಟ್ ಮಾಡ್ದ. ಅದ್ರಲ್ಲಿ ನಾನೇ ಹೀರೋಯಿನ್ ಆಗಿ ಕಮಿಟ್ ಆದೆ. ಬಟ್ ಸಮ್ ಫೈನಾನ್ಷಿಯಲ್ ಇಶ್ಯೂ ಇಂದ ಮೂವಿ ಡ್ರಾಪ್ ಆಗೋಯ್ತು. ಆ ಸಿನಿಮಾ ಟೇಕ್ ಆಫ್ ಆಗಿದ್ರೆ ನೀವು ದೊಡ್ಡ ಹೀರೋಯಿನ್ ಆಗ್ಬಿಡ್ತಾ ಇದ್ರಿ. ಈ ತರದ ಬಸ್ಸಲ್ಲೆಲ್ಲ ನಮ್ಮಂತವ್ರನ್ನ ಭೇಟಿ ಆಗೋದಕ್ಕೆ ಚಾನ್ಸ್ ಇರ್ತಾ ಇರ್ಲಿಲ್ಲ ಅಲ್ವಾ? ಮೇ ಬಿ. ಸೊ ವಾಟ್, ಈಗಲೂ ಕೂಡ ನೀವು ಇನ್ನೊಂದು ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೋದಲ್ಲ? ಅದ್ರಲ್ಲೇನಿದೆ, ಯು ಸ್ಟಿಲ್ ಲುಕ್ ವೆರಿ ಪ್ರೆಟಿ. ಅಂದ್ಮೇಲೆ ಆ ಡೈರೆಕ್ಟರ್ ಹೆಸರೇನು ಅಂದ್ರಿ? ಮೈಕಲ್ ಆಡಮ್ಸ್. ಮೈಕಲ್ ಆಡಮ್ಸ್ ದ ಡೈರೆಕ್ಟರ್ ವಿನಾಯಕ್ ಅವರ ಅಸಿಸ್ಟೆಂಟ್. ಹೌದು. ನಿಮಗೂ ಅವ್ನು ಗೊತ್ತಾ? ನೀವೇ ಹೀರೋಯಿನ್ ಅಂತ ಗೊತ್ತಾಗಿದ್ರೆ ನಾನು ಆ ಮೂವಿನ ಸ್ಟಾಪೇ ಮಾಡ್ತಾ ಇರಲಿಲ್ಲ ಗೊತ್ತಾ? ಆ ಮೂವಿ ಸ್ಟಾಪ್ ಆಗೋದಕ್ಕೆ ನಾನು ಕೂಡ ಒಂಥರ ಕಾರಣನೇ. ನಾನೇ ಆ ಸಿನಿಮಾಗೆ ಫಿನಾನ್ಷಿಯರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀನೇ ಆ ಹೀರೋಯಿನ್ ಅಂತ ಗೊತ್ತಾಗಿದ್ರೆ ಶ್ಯೂರ್ ಡ್ರಾಪೇ ಮಾಡ್ತಿರ್ಲಿಲ್ಲ. ಕೆಲವು ಸಲ ನಾವು ತಗೊಳ್ಳೋ ಡಿಸಿಷನ್ ತಪ್ಪಾಗಿರುತ್ತೆ, ಅದ್ರ ಬಗ್ಗೆ ರಿಗ್ರೆಟ್ಸ್ ಇರುತ್ತೆ. ನನಗಿದ್ರಿಂದ ಯಾವುದೇ ರಿಗ್ರೆಟ್ಸ್ ಇಲ್ಲ. ನೋ ರಿಗ್ರೆಟ್ಸ್, ನಾಟ್ ಅಟ್ ಆಲ್. ನಾನೇ ರೈಟ್, ಬಿಕಾಸ್ ದಟ್ ಮೈಕಲ್ ಆಡಮ್ ಈಸ್ ಸೈಕೋ. ನೀನು ಅವನು ಇನ್ನೂ ಟಚಲ್ಲೇ ಇದ್ದೀರಾ? ಇಲ್ಲ ಸರ್, ನಮ್ಮ ಮಧ್ಯೆ ಸೆಟ್ ಆಗಿಲ್ಲ, ದೂರ ಆಗ್ಬಿಟ್ವಿ. ನಮ್ಮ ಮಧ್ಯೆ ದೊಡ್ಡ ಇಶ್ಯೂ ಅಂತ ಏನೂ ಇಲ್ಲ. ಮೂವಿ ಡ್ರಾಪ್ ಆದ್ಮೇಲೆ ಚಿಕ್ಕ ಜಗಳ ಅಷ್ಟೇನೆ. ರೀಸೆಂಟ್ ಆಗಿ ಒಂದು ನ್ಯೂಸ್ ಅಲ್ಲಿ ನೋಡಿದೆ, ಯಾವುದೋ ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ. ಹೌದು ಸರ್, ನಾನು ಕೂಡ ಕೇಳ್ಪಟ್ಟೆ. ಥ್ಯಾಂಕ್ ಗಾಡ್, ಬ್ರೇಕಪ್ ಮಾಡಿ ತುಂಬಾ ದಿನ ಆಯ್ತು. ದೊಡ್ಡ ಸೈಕೋ ಅವನು. ನನಗೂ ಕೂಡ ಮೂವಿ ಟೈಮಲ್ಲಿ ತುಂಬಾನೇ ಇಶ್ಯೂಸ್ ಇತ್ತು. ಯಾವಾಗಲೂ ಸೈಕೋ ಥರನೇ ಬಿಹೇವ್ ಮಾಡ್ತಾ ಇದ್ದ. ಆ ಸಿನಿಮಾನ ಡ್ರಾಪ್ ಮಾಡೋದಕ್ಕೆ ಕಾರಣನೇ ಅದು. ನನ್ನ ಲೈಫಲ್ಲೇ ಒಬ್ಬ ಮರೆಯೋಕ್ಕಾಗದಿರೋ ವ್ಯಕ್ತಿ ಯಾರು ಅಂದರೆ ಅದು ಆ ಮೈಕಲ್ ಆಡಮ್ಸ್. ಎಕ್ಸ್ಕ್ಯೂಸ್ ಮೀ, ಸಾರಿ ಟು ಇಂಟರಪ್ಟ್. ಆ್ಯಕ್ಚುಲಿ ನೀವಿಬ್ರು ಮಾತಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೇ ಇದ್ದೆ. ನೀವು ಮಾತಾಡಿದ್ದು ಮೈಕಲ್ ಆಡಮ್ಸ್ ಬಗ್ಗೆ ತಾನೆ? ಮೈಕಲ್ ನನ್ನ ಸ್ಟೂಡೆಂಟೇ. ಸ್ಕೂಲ್ ಟೈಮಲ್ಲಿ ತುಂಬ ತೊಂದರೆ ಕೊಡ್ತಿದ್ದ. ನಾನು ಅವ್ರ ಪೇರೆಂಟ್ಸ್ ಹತ್ರ ತುಂಬ ಸಲ ವಾರ್ನಿಂಗ್ ಕೊಟ್ಟಿದ್ದೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ಅವನಂತೂ ಒಬ್ಬ ವರ್ಸ್ಟ್ ಸ್ಟೂಡೆಂಟ್. ನನ್ನ 30 ವರ್ಷ ಸರ್ವಿಸಲ್ಲಿ ನಾನು ನೋಡೇ ಇರಲಿಲ್ಲ. ಆಗಾಗ ಟೆನ್ಷನ್ ಮಾಡ್ಕೊಂಡು ಕಿರಿಸ್ತಿದ್ದ, ಸೈಕೋ ಥರ ಬಿಹೇವ್ ಮಾಡ್ತಿದ್ದ. ನೀವು ಜೆನಿಫರ್ ಟೀಚರ್ ತಾನೆ? ಹೌದು. ನಾನ್ ಮ್ಯಾಥ್ಯೂ, ನಿಮ್ ಸ್ಟೂಡೆಂಟ್. ನೆನ್ಪಿದ್ಯಾ? ಏ ಮ್ಯಾಥ್ಯೂ, ಓಕೆ, ಹೇಗಿದ್ದೀಯ? ಚೆನ್ನಾಗಿದ್ದೀನಿ ಟೀಚರ್. ಸಾಧ್ಯ? ಇದೇನು ಆಶ್ಚರ್ಯವಾಗಿದೆಯಲ್ಲ, ನಂಬಕ್ಕೆ ಆಗ್ತಾ ಇಲ್ಲ. ಮೈಕಲ್ಗೆ ಗೊತ್ತಿರೋರೇ ಇದಾರಲ್ಲ. ಹೌದು, ನೀನ್ ಮೈಕಲ್ ಬ್ರದರ್ ತಾನೆ? ಹೌದು ಟೀಚರ್. ಮೈಕಲ್ ಓನ್ ಬ್ರದರಾ ನೀವು? ಇಲ್ಲ, ಬೇರೆ ಬೇರೆ ಅಮ್ಮ, ಅಪ್ಪ ಒಬ್ರೆ. ಚಿಕ್ಕ ವಯಸ್ಸಿಂದ ಮೈಕಲ್ ತುಂಬಾ ತರಲೆ ಮಾಡ್ತಿದ್ದ. ಮನೇಲೂ ಅಷ್ಟೇ, ಸ್ಕೂಲಲ್ಲೂ ಅಷ್ಟೇ ತುಂಬಾ ಜಗಳ ಮಾಡ್ತಿದ್ದ. ಒಂದಿನ ಮನೇಲಿ ತುಂಬಾ ಜಗಳ ಆಡಿ ಮನೆ ಬಿಟ್ಟು ಹೊರಟೋದ.
ಅದಾದ್ಮೇಲೆ ಅವನು ಎಲ್ಲೋದ್ನೋ ಗೊತ್ತೇ ಇಲ್ಲ. ಸರ್, ನೀವು ಹೇಳ್ತಿರೋ ಮೈಕಲ್ ಜೊತೆ ನಾನು ತುಂಬ ದಿನ ಕೆಲಸ ಮಾಡಿದ್ದೀನಿ. ಎಲ್ಲ ಡೈರೆಕ್ಟರ್ ಜೊತೆ ಜಗಳ ಸರ್. ಇದುವರೆಗೂ ಒಂದು ಸಿನಿಮಾಲ್ ಕೂಡ ಸರಿಯಾಗಿ ಕೆಲಸ ಮಾಡಿಲ್ಲ. ಅದು ಅಲ್ಲದೆ ಅವನೊಂಥರ ಸೈಕೋ ಥರ ಆಡ್ತಿರ್ತಾನೆ ಸರ್. ವೇಟ್ ಇಲ್ಲಿ ಮೈಕಲ್ ಗೊತ್ತಿರೋರು ಯಾರ್ಯಾರಿದ್ದೀರಾ? ನನಗೂ ಗೊತ್ತು. ನನಗೂ ಗೊತ್ತು. ನಂಗ್ ಯಾಕೆ? ಗೊತ್ತಲ್ಲ. ನನಗೂ ಗೊತ್ತಲ್ಲ. ನನಗೂ ಗೊತ್ತು. ನನಗೂ ಗೊತ್ತಿದೆ. ಏನಾಯ್ತು ಸರ್? ಏನಾದ್ರೂ ಪ್ರಾಬ್ಲಮಾ? ಹೇಗೆ ಅವನಿಗೆ ಗೊತ್ತಿರೋರು ಮಾತ್ರ ಈ ಬಸ್ಸಲ್ಲಿದ್ದೀವಿ? ಎಲ್ಲರೂ ಬಸ್ ಟಿಕೆಟ್ ಎಲ್ಲಿ ತಗೊಂಡ್ರಿ? ಅಂಡ್ ಯು? ಸರ್, ಆ್ಯಕ್ಚುಲಾಗಿ ನಾನು ಬ್ಯಾಂಗ್ಳೂರಲ್ಲಿ ಒಬ್ಬ ಪ್ರೊಡ್ಯೂಸರ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅವರೇ ನನಗೆ ಟಿಕೆಟ್ ಸ್ಪಾನ್ಸರ್ ಮಾಡಿದ್ರು ಸರ್. ನನಗೊಂದು ಇಂಟರ್ವ್ಯೂ ಆಫರ್ ಬಂತು, ಸೊ ಅವರೇ ನನಗೆ ಟಿಕೆಟ್ ಸೆಂಡ್ ಮಾಡಿದ್ರು. ಆಕ್ಚುಲಿ ನನ್ನ ಮಗ ಬ್ಯಾಂಗ್ಳೂರಲ್ಲೇ ಇದ್ದಾನೆ. ಫ್ರೀ ಟಿಕೆಟ್ ಸಿಕ್ತು ಅಂತ ಕಳಿಸ್ದ. ನನಗೂ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಬಸ್ ಟಿಕೆಟ್ ಸಿಕ್ತು. ನನಗೂ ಅದೇ ರೀಸನ್ನೇ. ನಮಗೆಲ್ಲ ಫ್ರೀ ಟಿಕೆಟ್ ಅಂತ ಕಾಲ್ ಮಾಡಿದ್ದು ಮೈಕಲ್ ಅಲ್ಲ. ಹಾಗಿದ್ಮೇಲೆ ಯಾರಿರ್ಬೋದು? ಸರ್, ನಿಮ್ಮೆಲ್ರಿಗೂ ಫ್ರೀ ಟಿಕೆಟ್ ಅಂತ ಫೋನ್ ಮಾಡಿ ನಿಮ್ನೆಲ್ಲ ಕರ್ಸಿದ್ ನಾನೇ ಸರ್. ಯಾರಯ್ಯ ನೀನು? ಯಾಕೆ ಫ್ರೀ ಟಿಕೆಟ್ ಕೊಟ್ಟೆ? ನಾನೊಬ್ಬ ಟ್ರಾವೆಲ್ ಏಜೆಂಟ್ ಸರ್, ಮೈಕಲ್ ಆಡಮ್. ನನ್ನ ಮೀಟ್ ಮಾಡಿ ಅವನ್ ಬರ್ಡೇ ಪಾರ್ಟಿಗೆ ಫ್ರೆಂಡ್ಸ್ಗಳೆಲ್ಲಾರನ್ನೂ ಬೆಂಗಳೂರಿಗೆ ಬರಕ್ ಹೇಳಿ ಸರ್ಪ್ರೈಸ್ ಆಗಿ ಪಾರ್ಟಿ ಕೊಡ್ತೀನಿ. ಈ ಟಿಕೆಟ್ಗಳನ್ನೆಲ್ಲ ಅವ್ರ ಹತ್ರ ಯಾವ ಸತ್ಯನೂ ಹೇಳ್ದೆ ಅವ್ರನ್ನೆಲ್ಲ ಬನ್ನಿ ಅಂತ ಹೇಳಿ ಅಂತ ನನಗೆ ದುಡ್ಡು ಕೊಟ್ಟ ಸರ್. ಅಷ್ಟೇ ಅಲ್ಲ ಸರ್, ನಾನು ಸುಳ್ಳು ಹೇಳಿ ನಿಮ್ನೆಲ್ಲರನ್ನೂ ಕರೆಸ್ಕೊಂಡೆ ಸರ್. ನನಗೂ ಯಾವುದೋ ಒಂದು ಮುಖ್ಯವಾದ ಕೆಲಸ ಇದೆ ಅಂತ ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರ್ತೀನಿ ಅಂತ ಸಿಗಾಕೊಂಡ್ಬಿಟ್ಟೆ ಸರ್. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಈಗ ಸಂತೋಷವಾಗೇ ಇರ್ತೀರಾ, ಆದ್ರೆ ಇನ್ ಮುಂದೆ ಇರೋದಿಲ್ಲ. ಸರ್, ಏನಪ್ಪ, ಯಾಕೆ ಇವನು ಎಲ್ರನ್ನೂ ಒಂದೇ ಬಸ್ಸಲ್ಲಿ ಟ್ರಾವೆಲ್ ಮಾಡಿಸ್ತಿದ್ದಾನೆ ಅಂತ ಕನ್ಫ್ಯೂಸ್ ಆಗ್ತಿದ್ಯಾ? ನೀವೆಲ್ಲರೂ ನನ್ನ ಲೈಫಲ್ಲಿ ತುಂಬಾ ತಪ್ಪುಗಳನ್ನ ಮಾಡಿದ್ದೀರಾ. ಅದನ್ನೆಲ್ಲ ಒಪ್ಕೊಂಡು ನನಗೆ ಸಾರಿ ಕೇಳಿ. ಸಾರಿ ಕೇಳಿಲ್ಲ ಅಂದ್ರೆ ಏನಾಗತ್ತೆ ಅಂತ ನಿಮ್ಗೆ ಗೊತ್ತಾ? ಪ್ಲೀಸ್ ಸ್ವಲ್ಪ ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡಿ ಪ್ಲೀಸ್. ಜಾಗ ಬಿಡಿ. ಮೈಕಲ್, ಬಾಗಿಲು ತೆಗಿ ಮೈಕಲ್. ಮೈಕಲ್ ಪ್ಲೀಸ್, ನೀನ್ ಹೇಳ್ತಿರೋ ತರ ಏನು ಮಾಡ್ಬೇಡ ಮೈಕಲ್ ಪ್ಲೀಸ್. ಮೈಕಲ್ ಪ್ಲೀಸ್, ಮೈಕಲ್ ಮೈಕಲ್ ನೀನ್ ಹೇಳೋ ತರ ಏನು ಮಾಡ್ಬೇಡ ಮೈಕಲ್ ಪ್ಲೀಸ್. ನಾನ್ ನಿನ್ನ ಗುಣಪಡಿಸ್ತೀನಿ. ಮೈಕಲ್ ಬಾಗಿಲು ತೆಗಿ, ನನ್ ಮಾತ್ ಕೇಳು ಮೈಕಲ್. ನಾನು ಹೇಳೋದ್ ಕೇಳಿಸ್ತಿದ್ಯಾ? ಗಾಡಿ ನಿಲ್ಸು ಮೈಕಲ್. ಏನಾಯ್ತು ಸರ್? ಯಾರು ಸರ್ ಅದು? ನಾನೊಬ್ಬ ಸೈಕಾಲಜಿಸ್ಟ್ ಸರ್. ನನ್ನ ಹತ್ರ 2 ವರ್ಷದಿಂದ ಟ್ರೀಟ್ಮೆಂಟ್ ತಗೊಂತಿದ್ದ. ಒಂದಿನ ನನಗೆ ಇಷ್ಟ ಇಲ್ದವ್ರನ್ನೆಲ್ಲ ಒಂದೇ ಬಸ್ಸಲ್ಲಿ ಕೂರ್ಸ್ಕೊಂಡು ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಎಲ್ರಿಗೂ ಆಕ್ಸಿಡೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದ ಸರ್. ಮೈಕಲ್, ಎಲ್ಲೆಲ್ಲ ಗಾಬರಿ ಆಗ್ತಿದ್ದಾರೆ. ನಿಂಗೇನು ಕೇಳಿಸ್ತಿಲ್ವಾ? ಬಾಗಿಲು ತೆಗಿ ಮೈಕಲ್. ಮೈಕಲ್ ಬಾಗಿಲು ತೆಗಿ ಮೈಕಲ್. ಹೋದ್ ತಿಂಗಳು ಇದೇ ತರ ಹೇಳ್ತಿರ್ಬೇಕಾರೆ ಹೋಗೋ ಮಾಡ್ಕೋ ಹೋಗೋ ಅಂತ ಹೇಳ್ಬಿಟ್ಟೆ ಸರ್. ಏ ಮೈಕಲ್, ನಂದೇ ಸರ್, ನಾನು ಸುಮ್ನೆ ಹೇಳ್ದೆ ಸರ್. ಮೈಕಲ್ ಬಾಗಿಲು ತೆಗಿಯಪ್ಪ. ಮೈಕಲ್, ಮೈಕಲ್ ನಿಮ್ಮ ಅಣ್ಣನಲ್ವೇನೋ? ಹೇಳೋ ಅವನಿಗೆ. ನೀವೆಲ್ಲ ಮಾಡಿ ತಪ್ಪಿಗೆ ನಾವು ಸಾಯ್ಬೇಕಾ? ನಿಮ್ಮ ಅಣ್ಣನಲ್ವೇನೋ? ಹೇಳೋ ನಿಮ್ಮ ಅಣ್ಣನ್ಗೆ. ಏನು ಮಾಡ್ತಾ ಇದ್ಯಾ? ಎಲ್ಲರೂ ಕಾಮಾಗಿರಿ. ಹೇಳಿ ಸರ್, ಎಲ್ಲ ಅಲ್ಲೇ ಕೂತ್ಕೊಳ್ಳಿ. ಯೋಚನೆ ಮಾಡೋಣ. ಓಕೆ, ಬಿ ಕೇರ್ಫುಲ್. ಲಾಕ್ ಆಗಿದೆ, ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೀವಿಲ್ಲಿ ಕಳೆಯೋ ಒಂದೊಂದು ಕ್ಷಣನೂ ನಿಮ್ಮ ಜೀವಕ್ಕೆ ಆಪತ್ತು. ಎಲ್ರು ಬೇಗ ಸಾರಿ ಕೇಳಿ. ನಾವ್ಯಾಕೆ ಸಾರಿ ಕೇಳ್ಬೇಕು? ನಾವೇನ್ ತಪ್ಪು ಮಾಡಿದೀವಿ? ನೀನೇ ಸೈಕೋ. ನಿನ್ ತರ ಒಬ್ಬ ಸೈಕೋನ ಲವ್ ಮಾಡಿದೆ. ನಾನ್ ಮಾಡಿದ ದೊಡ್ಡ ತಪ್ಪು. ನಾನ್ ಯಾವ ತಪ್ಪು ಮಾಡಿಲ್ಲ, ಎಲ್ಲ ತಪ್ಪು ನೀನೇ ಮಾಡಿದ್ದು. ಮನೇಲೂ ಸ್ಕೂಲಲ್ಲೂ ನೀನೇ ಜಗಳ ಆಡಿದ್ದು, ನಾನು ಯಾಕೆ ಸಾರಿ ಕೇಳಬೇಕು? ಮೈಕಲ್ ನಿಲ್ಸು ಮೈಕಲ್.
ಓ ಕನಸ ಇದು. ಓ ಮೈ ಗಾಡ್, ಅದೇ ಸುಂದರವಾದ ಹುಡುಗಿ. ಕನಸ? ನಾನೀಗ ಹೆಲ್ಪ್ ಮಾಡಲ್ಲಪ್ಪ. ಏನ್ ನಡೆಯುತ್ತೆ ಅಂತ ನೋಡೋಣ. ಚೆನ್ನಾಗಿದ್ದಾಳಲ್ಲ ಕನ್ಸಲ್ಲಿ ಬಂದಿರೋ ಹಾಗೆ. ಸರ್, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಅದ ಹುಡುಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದೇ ಸೈಜು, ಅದೇ ವೆಯ್ಟು, ಕೆಳಗಡೆ ಒಂದು ಮಚ್ಚೆ, ಅದೇ ಥರ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿದ್ದಾಳೆ. ಜಗ ಜಗ ಶೂ. ಅಯ್ಯಯ್ಯೋ, ಕನಸು ನನಸಾಗ್ತಿದೆಯಲ್ಲ. ಅಲ್ಲ, ತುಂಬ ದಿನ ಆದ್ಮೇಲೆ ಬಿಸಿಲು ಬರ್ತಾ ಇದೆಯಲ್ಲ, ಅದೇ ಸನ್ನಿ ಡೇ. ಹೌದು, ಕಂಟಿನ್ಯೂಸ್ ಆಗಿ ರೈನಿ ಡೇಸ್ ಆದ್ಮೇಲೆ ಬಿಸಿಲು ನೋಡಿದಾಗ ಹ್ಯಾಪಿ ಅನ್ನಿಸ್ತದೆ. ಯೂಶುವಲ್ ಆಗಿ ನಾನು ಫ್ಲೈಟಲ್ಲೇ ಹೋಗೋದು, ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ಕ್ಯಾನ್ಸಲ್ ಆಯ್ತಾ? ನಮ್ಮನ್ನೇನಾದ್ರೂ ಕೇಳ್ತಾಳ? ನೀವು ಮಾಡಲ್ಲ? ಯಾ, ಹೇಗ್ ಕರೆಕ್ಟ್ ಆಗಿ ಹೇಳಿದ್ರಿ? ನೀವು ಮೊದ್ಲೇ ನೋಡಿದೀರಾ? ಕನ್ಸಲ್ ಬಂದಿದ್ಯಲ್ಲೇ? ನೋಡಿರೋ ಹಾಗೆ ನೆನಪಿಲ್ಲ, ಆದ್ರೆ ನೋಡೋದಕ್ಕೆ ಚಾನ್ಸ್ ಇಲ್ಲ. ನಾನು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಾಡಿಲ್ಲ. ಐ ಆಮ್ ಅ ರ್ಯಾಂಪ್ ಮಾಡೆಲ್, ಸೊ ಕ್ಯಾಟ್ವಾಕ್ ಮಾತ್ರ ಮಾಡ್ತೀನಿ. ನೀವೇನ್ ಮಾಡ್ತಿರೋದು? ಅದೇ ಪ್ರಶ್ನೆ ಕೇಳ್ತಾ ಇದ್ದಾಳಲ್ಲ ಇವಳು. ನನ್ನೇ ಯಾಕೆ ನೋಡ್ತಿದ್ದೀರಾ? ನಿಮ್ಮನ್ನೇ ಸರ್. ನೀವೇನ್ ಮಾಡ್ತಿರೋದು? ಆಕ್ಚುಲಿ ನಾನೊಬ್ಬ ಫಿನಾನ್ಷಿಯರ್. ತುಂಬ ಮೂವಿಗಳಿಗೆಲ್ಲ ಫಿನಾನ್ಸ್ ಮಾಡಿದ್ದೀನಿ. ಓ, ಹಾಗಾದ್ರೆ ದೊಡ್ಡ ವ್ಯಕ್ತಿ ನೀವು. ನೀವ್ಯಾವ್ದಾದ್ರು ಮೂವಿಯಲ್ಲಿ ಆಕ್ಟ್ ಮಾಡಿದ್ದೀರಾ? ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಒಬ್ಬ ಮೂವಿ ಡೈರೆಕ್ಟರ್. ಆ ಮೂವಿಯಲ್ಲಿ ಹೀರೋಯಿನ್ ಆಗಿ ಕಮಿಟ್ ಆಗಿದೆ. ಸಮ್ ಫೈನಾನ್ಷಿಯಲ್ ಇಶ್ಯೂ ಇಂದ ಮೂವಿ ಡ್ರಾಪ್ ಆಗಿದೆ. ಅದೇ ಕನ್ಸಲ್ ಬಂದಿದ್ ಕತೆ. ಡೈರೆಕ್ಟರ್ ಹೆಸರೇನು ಅಂತ ತಿಳ್ಕೊಬೋದಾ? ಹೆಸರು ಹೇಳಿದ್ರೆ ಗೊತ್ತಾಗೋ ಅಷ್ಟು ದೊಡ್ಡ ಡೈರೆಕ್ಟರ್ ಏನಲ್ಲ. ಕೆಲವು ದೊಡ್ಡ ಮೂವೀಸ್ ಅಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದಾರೆ. ಮೈಕಲ್ ಆಡಮ್ಸ್. ಓ ಮೈ ಗಾಡ್, ಸೇಮ್ ಫೆಲೋ. ಡೈರೆಕ್ಟರ್ ವಿನಾಯಕ್ ಅವ್ರ ಅಸಿಸ್ಟೆಂಟಾ? ಹೌದು. ನಿಮಗ್ ಗೊತ್ತಾ? ಓ ಗಾಡ್, ಮತ್ತೆ ಹಾಗೆ ಆಗುತ್ತಾ ಈಗ? ಬ್ಯಾಡ್ ಡ್ರೀಮ್, ಕೆಟ್ಟ ಕನಸು ಅಂದ್ರೆ ಇದೇನಾ? ಅಯ್ಯೋ, ಬಸ್ಸು ಚೆನ್ನಾಗಿ ಹೋಗ್ತಾ ಇದೆಯಲ್ಲ, ಅದೇ ತರ ಜನಗಳು. ಪ್ಲೀಸ್ ಪ್ಲೀಸ್ ಸ್ವಲ್ಪ ದಾರಿ ಬಿಡಿ ಮೈಕಲ್. ನೀನ್ ಹೇಳಿದ ಏನೋ ಮಾಡಬೇಡ ಮೈಕಲ್. ನಿಜವಾಗ್ಲೂ ಇದು ಕನಸ ನನಸ ಅಂತ ಕಂಡಿಡಿಬೇಕು. ಆ ಡೋರ್ ಏನಾದ್ರೂ ಲಾಕ್ ಆಗಿರ್ಬೇಕು. ಅಯ್ಯಯ್ಯೋ, ನಿಜವಾಗ್ಲೂ ಲಾಕ್ ಆಗಿದೆಯಲ್ಲ. ಲೇ ಮೈಕಲು, ಟಿವಿಯಲ್ಲಿ ಬರ್ಬೇಕಿತ್ತಲ್ಲ. ಟಿವಿಗೆ ಪವರೇ ಕನೆಕ್ಟ್ ಆಗಿಲ್ವಾ? ಎಲ್ಲ ಒಂಥರ ಇದೆ. ಸರ್ ಏನಾಯ್ತು ಸರ್? ಏನಿಲ್ಲ, ಡೋರು ಏನಾಯ್ತು ಸರ್? ಏನಾದ್ರೂ ಪ್ರಾಬ್ಲಮಾ? ನೋ ಪ್ರಾಬ್ಲಮ್. ನಿಜ ಹೇಳ್ಬಿಡ್ಲಾ,
ಯು ನೋ ಸಮಥಿಂಗ್, ಇಲ್ಲಿರೋ ಎಲ್ಲರಿಗೂ ಮೈಕಲ್ ಬಗ್ಗೆ ಗೊತ್ತು, ಎಲ್ಲರಿಗೂ. ಅವನಿಗೂ ಇಲ್ಲಿರೋರೆಲ್ರಿಗೂ ಏನೋ ಪ್ರಾಬ್ಲಮ್ ಇದೆ. ನಿಜವಾಗ್ಲು ಏನ್ ಸರ್ ಆಟ ಆಡ್ತಿದ್ದೀರಾ? ನಾನು ಹೇಳೋದನ್ನ ನಂಬು ಪೂಜಾ. ಎಲ್ಲಾನು ಇದಕ್ಕೂ ಮೊದಲು ನಡೆದಿರೋ ಹಾಗೆ ನಾನು ನೋಡಿರೋ ತರ ಡೇಜಾವು. ಐ ಕ್ಯಾನ್ ಸಿ ವಾಟ್ ಎವರ್ ಇಸ್ ಹ್ಯಾಪನ್. ಸರ್ ಕಾಮಿಡಿ ಮಾಡಬೇಡಿ ಸರ್. ಕಾಮ್. ಇಲ್ಲ ನೋಡು, ಮುಂದೆ ಕುತ್ಕೊಂಡಿದಾರಲ್ಲ ಅವರೇ ಜೆನಿಫರ್ ಟೀಚರ್. ಮೈಕಲ್ ಅವರ ಕ್ಲಾಸ್ ಟೀಚರ್. ಅವರೀಗ ಅವನ ಬಗ್ಗೆ ಹೇಳ್ತಾರೆ, ನೀನು ಬೇಕಾದ್ರೆ ನಂಬು. ಸಮಥಿಂಗ್ ಬ್ಯಾಡ್ ಕುಡ್ ಹ್ಯಾಪನ್. ಸಾರಿ ಟು ಇಂಟ್ರಪ್ಟ್. ಆಕ್ಚುಲಿ ನೀವಿಬ್ರು ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊತಾನೆ ಇದ್ದೆ. ಮೈಕಲ್ ನನ್ನ ಸ್ಟೂಡೆಂಟೇ. ಈಗ ನೋಡಿದ್ಯಾ? ಸ್ಕೂಲ್ ಟೈಮಲ್ಲಿ ತುಂಬಾ ತೊಂದರೆ ಕೊಡ್ತಿದ್ದ. ನಾನು ಅವ್ರ ಪೇರೆಂಟ್ಸ್ ಹತ್ರ ತುಂಬಾ ಸಲ ವಾರ್ನಿಂಗ್ ಮಾಡಿದ್ದೆ. ಆದ್ರೆ ಅವನಂತ ಒಬ್ಬ ವರ್ಸ್ಟ್ ಸ್ಟೂಡೆಂಟ್ನ ನಾನು 30 ವರ್ಷ ಸರ್ವಿಸಲ್ಲಿ ನಾನು ಎಲ್ಲೂ ನೋಡೇ ಇಲ್ಲ. ಎಲ್ಲರ ಹತ್ರನೂ ಟೆನ್ಷನ್ ಆಗಿ ಕಿರ್ಸ್ತಿದ್ದ. ಸರಿಯಾದ ಸೈಕೋ ತರಾನೇ ಬಿಹೇವ್ ಮಾಡ್ತಿದ್ದ. ಈಗ ನಂಬ್ತೀಯ? ಅಲ್ಲಿ ಮುಂದೆ ಒಂದು ಸೀಟಲ್ಲಿ ಹೆಡ್ಸೆಟ್ ಹಾಕೊಂಡು ಕೂತ್ಕೊಂಡಿದ್ದ ನೋಡು. ಅವನು ಮೈಕಲ್ ಅವ್ರ ಬ್ರದರ್ ಮ್ಯಾಥ್ಯೂ. ಮೈಕಲ್ಗೊಬ್ಬ ಬ್ರದರ್ ಇದ್ದಾನೆ. ಅವನಿಗ ಮಾತಾಡ್ತಾ ನೋಡು, ಆಗದನ್ನ ನಂಬು. ನೀವು ಜೆನಿಫರ್ ಟೀಚರ್ ತಾನೆ? ಹೌದು. ನೀನು? ನಾನ್ ಮ್ಯಾಥ್ಯೂ, ನಿಮ್ ಸ್ಟೂಡೆಂಟ್. ನೆನ್ಪಿದ್ಯಾ? ಯಾ ಮ್ಯಾಥ್ಯೂ. ನೀನು ಮೈಕಲ್ ಬ್ರದರ್ ಅಲ್ವಾ? ಹೌದು ಟೀಚರ್. ಮೈಕಲ್ ಆಡಮ್ ನಿಮ್ಮ ಓನ್ ಬ್ರದರಾ? ಇಲ್ಲ, ಬೇರೆ ಬೇರೆ ಅಮ್ಮ, ಅಪ್ಪ ಒಬ್ರೆ. ಚಿಕ್ಕ ವಯಸ್ಸಿಂದ ಮೈಕಲ್ ತುಂಬಾ ಜಗಳ ಆಡ್ತಿದ್ದ. ಮನೇಲೂ ಅಷ್ಟೇ, ಸ್ಕೂಲಲ್ಲೂ ಅಷ್ಟೇ ತುಂಬಾ ಜಗಳ ಮಾಡ್ತಿದ್ದ. ಎಷ್ಟು ಹೇಳಿದ್ರು ಕೇಳ್ತಾನೆ ಇರ್ಲಿಲ್ಲ. ಒಂದಿನ ಮನೆ ಬಿಟ್ಟು ಹೋಗ್ಬಿಟ್ಟ. ಅದಾದ್ಮೇಲೆ ಅವನು ಎಲ್ಲೋದ್ನೋ ಗೊತ್ತೇ ಇಲ್ಲ. ತುಂಬಾ ಕನ್ಫ್ಯೂಸ್ ಆಗ್ತದೆ ಸರ್. ಯು ಆರ್ ನಾಟ್ ಬಿಲೀವಿಂಗ್ ನೋ ಪೂಜಾ. ನಾನು ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ನಂಬ್ತೀಯಾ? ಹಿಂದೆ ಸೀಟಲ್ಲಿ ಒಬ್ಬ ಕೂತ್ಕೊಂಡಿದ್ದಾನಲ್ಲ, ಅವನು ಮೈಕಲ್ ಜೊತೆ ಕೆಲಸ ಮಾಡ್ತಾವನೆ. ಈಗ ಅವನು ಕೂಡ ಇಲ್ಲಿಗೆ ಬಂದು ಮೈಕಲ್ ಬಗ್ಗೆ ಹೇಳ್ತಾನೆ, ನೀನೇ ಕೇಳಿಸ್ಕೋ. ಸರ್ ಒಂದು ನಿಮಿಷ. ನೀವು ಹೇಳ್ತಿರೋ ಮೈಕಲ್ ಜೊತೆ ನಾನು ತುಂಬ ದಿನ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಿರೋ ಎಲ್ಲ ಡೈರೆಕ್ಟರ್ಸ್ ಜೊತೆನೂ ಅವ್ನು ಜಗಳ ಮಾಡಿದ್ದಾನೆ. ಇಲ್ಲಿವರೆಗೂ ಅವ್ನು ಒಂದು ಸಿನಿಮಾ ಕೂಡ ಸರಿಯಾಗಿ ಕೆಲಸ ಮಾಡಿಲ್ಲ. ಅದು ಅಲ್ಲದೆ ಅವನೊಂಥರ ಸೈಕೋ ಥರ ಆಡ್ತಿರ್ತಾನೆ ಸರ್. ಸರ್ ಇದೆಲ್ಲ ಗೊತ್ತಿದ್ದು ನೀವು ಯಾಕೆ ಸರ್ ಸುಮ್ಮನೆ ಇದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ಹೇಳಿ. ಯು ನೋ ಒನ್ ಥಿಂಗ್, ಈ ಬಸ್ಸನ್ನ ಓಡಿಸ್ತಾ ಇರೋದೇ ಮೈಕಲ್. ಅವನ್ ಬಸ್ಸನ್ನ ಫಾಸ್ಟಾಗಿ ಓಡಿಸ್ಕೊಂಡು ಹೋಗಿ ಎಲ್ಲರನ್ನು ಸಾಯಿಸ್ತಾನೆ. ಯು ನೋ ದಟ್ ಡೋರ್ ಲಾಕ್ ಆಗಿದೆ. ಸರ್ ಏನ್ ಆಟ ಆಡ್ತಾ ಇದ್ದೀರಾ? ಬಸ್ಸಲ್ಲಿ ಇಷ್ಟು ಜನ ಇದ್ದಾರೆ, ಏನ್ ಹೇಳ್ತಿದ್ದೀರಾ? ನೀನ್ ಬೇಕಾದ್ರೆ ನೋಡು, ಇಲ್ಲಿರೋ ಬಸ್ಸಲ್ಲಿರೋ ಎಲ್ಲರಿಗೂ ಮೈಕಲ್ ಗೊತ್ತಾ ಅಂತ ಕೇಳ್ತೀನಿ ನೋಡು. ನೋಡ್ತೀಯಾ? ಇಲ್ಲಿ ಯಾರಿಗೆಲ್ಲ ಮೈಕಲ್ ಗೊತ್ತು? ಈಗ ನಂಬ್ತೀಯಾ? ಸರ್ ಏನಾದರೂ ಪ್ರಾಬ್ಲಮ್ಮಾ? ಹೇಗ ಅವನಿಗೆ ಗೊತ್ತಿರೋರು ಮಾತ್ರ ಈ ಬಸ್ಸಲ್ಲಿದ್ದೀವಿ. ಯೋಚಿಸು. ಎಲ್ಲರೂ ಬಸ್ ಟಿಕೆಟ್ ಹೇಗೆ ತಗೊಂಡ್ರಿ? ಸರ್ ಆ್ಯಕ್ಚುಲಾಗಿ ನಾನು ಬ್ಯಾಂಗ್ಳೂರಲ್ಲೇ ಪ್ರೊಡ್ಯೂಸರ್ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಅವರೇ ನನಗೆ ಟಿಕೆಟ್ ಸ್ಪಾನ್ಸರ್ ಮಾಡಿದ್ರು ಸರ್. ನನಗೊಂದು ಇಂಟರ್ವ್ಯೂ ಆಫರ್ ಬಂತು, ಸೊ ಅವರೇ ನನಗೆ ಟಿಕೆಟ್ ಸೆಂಡ್ ಮಾಡಿದ್ರು. ಆಕ್ಚುಲಿ ನನ್ನ ಮಗ ಬ್ಯಾಂಗ್ಳೂರಲ್ಲಿದ್ದಾನೆ. ಫ್ರೀ ಟಿಕೆಟ್ ಸಿಕ್ತು ಅಂತ ಕಳಿಸ್ದ. ನನಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಫ್ರೀ ಟಿಕೆಟ್ ಕೊಡ್ತೀವಿ ಅಂತ ಕಾಲ್ ಬಂತು. ನಿನಗೂ ಹಾಗೆ ತಾನೇ ಕಾಲ್ ಬಂದಿರೋದು? ಈ ಫ್ಲೈಟ್ ಟಿಕೆಟ್ನ ಕ್ಯಾನ್ಸಲ್ ಮಾಡಿರೋ ಏಜೆಂಟು ಇಲ್ಲೇ ಇದ್ದಾನೆ. ಅವನೀಗ ಎದ್ದು ನಿಂತ್ಕೊಂಡು ಮಾತಾಡ್ತಾನೆ ನೋಡು, ಆಗ ನಂಬ್ತೀಯಾ? ಸರ್, ನಿಮ್ಮೆಲ್ಲರಿಗೂ ಫ್ರೀ ಟಿಕೆಟ್ ಅಂತ ಹೇಳಿ ಫೋನ್ ಮಾಡಿ ಕರೆಸಿದ್ದು ನಾನೇ ಸರ್. ನಾನೊಬ್ಬ ಟ್ರಾವೆಲ್ ಏಜೆಂಟ್ ಸರ್, ಮೈಕಲ್ ಆಡಮ್. ನನ್ನ ಮೀಟ್ ಮಾಡಿ ಅವನ ಬರ್ಡೇ ಪಾರ್ಟಿಗೆ ಅವನ ಫ್ರೆಂಡ್ಸ್ಗಳೆಲ್ಲಾರನ್ನೂ ಬೆಂಗಳೂರಿಗೆ ಬರಕ್ಕೆ ಹೇಳಿ ಸರ್ಪ್ರೈಸ್ ಆಗಿ ಪಾರ್ಟಿ ಕೊಡ್ತೀನಿ. ಈ ಟಿಕೆಟ್ನೆಲ್ಲ ಅವ್ರ ಹತ್ರ ಯಾವ ನಿಜಾನು ಹೇಳ್ದೆ ಸುಮ್ಮನೆ ಅವರೆಲ್ಲರನ್ನೂ ಕರೆಸ್ಕೊ ಅಂತ ಹೇಳಿ ದುಡ್ಡು ಕೊಟ್ಟ ಸರ್.
ಅವ್ರು ಹೇಳಿದ್ ಕೇಳಿಸ್ಕೊಂಡೆ ತಾನೆ? ಮೈಕಲ್ಗೆ ತುಂಬಾ ದಿನದಿಂದ ಅವನಿಗೆ ಯಾರೆಲ್ಲ ಆಗಲ್ವೋ ಬಸ್ಸಲ್ಲಿ ಕೂರಿಸ್ಕೊಂಡು ಕರ್ಕೊಂಡೋಗಿ ಸಾಯಿಸ್ಬೇಕು ಅನ್ನೋ ಆಸೆ ಇದೆ. ನಿನಗೆ ನಂಬಕ್ಕಾಗ್ತಿಲ್ಲಲ್ಲ? ಅವನನ್ನ ಟ್ರೀಟ್ ಮಾಡಿರೋ ಡಾಕ್ಟ್ರೆ ಸೈಕಿಯಾಟ್ರಿಸ್ಟ್ ಈಗ ಹೇಳ್ತಾರೆ, ನೋಡ್ಕೋ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಇವಾಗ ಸಂತೋಷವಾಗೇ ಇರ್ತೀರಾ, ಆದ್ರೆ ಇನ್ ಮುಂದೆ ಇರೋದಿಲ್ಲ. ಏನಪ್ಪ, ಯಾಕೆ ಇವನು ಎಲ್ರನ್ನೂ ಒಂದೇ ಬಸ್ನಲ್ಲಿ ಟ್ರಾವೆಲ್ ಮಾಡಿಸ್ತಿದ್ದಾನೆ ಅಂತ ಕನ್ಫ್ಯೂಸ್ ಆಗ್ತಿದ್ಯಾ? ನೀವೆಲ್ಲರೂ ನನ್ನ ಲೈಫಲ್ಲಿ ತುಂಬಾ ತಪ್ಪುಗಳನ್ನ ಮಾಡಿದ್ದೀರಾ. ಅದನ್ನೆಲ್ಲ ಒಪ್ಕೊಂಡು ನನಗೆ ಸಾರಿ ಕೇಳಿ. ಸಾರಿ ಕೇಳಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ? ಪ್ಲೀಸ್ ಸ್ವಲ್ಪ ಜಾಗ ಬಿಡಿ. ಪ್ಲೀಸ್ ಸ್ವಲ್ಪ ಜಾಗ ಬಿಡಿ. ಪ್ಲೀಸ್ ಸ್ವಲ್ಪ ಜಾಗ ಬಿಡಿ. ಹೋಗಿ ಆ ಕಡೆ ಪ್ಲೀಸ್. ಮೈಕಲ್, ಬಾಗಲ್ ತೆಗಿ. ಮೈಕಲ್, ಮೈಕಲ್ ಪ್ಲೀಸ್, ನೀನ್ ಹೇಳಿದ ತರ ಏನು ಮಾಡಬೇಡ ಮೈಕಲ್. ಪ್ಲೀಸ್ ಪ್ಲೀಸ್, ನಿನ್ನ ನಾನು ಗುಣಪಡಿಸ್ತೀನಿ ಮೈಕಲ್. ಪ್ಲೀಸ್ ಬಾಗಲ್ ತೆಗಿ. ಸರ್ ಏನಾಯ್ತು? ಯಾರದು? ನಾನೊಬ್ಬ ಸೈಕಾಲಜಿಸ್ಟ್ ಸರ್. 2 ವರ್ಷದಿಂದ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂತಿದ್ದ. ಒಂದಿನ ನನಗೆ ಇಷ್ಟ ಇಲ್ದವ್ರನ್ನೆಲ್ಲ ಒಂದೇ ಬಸ್ಸಲ್ಲಿ ಕೂರ್ಸ್ಕೊಂಡು ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಎಲ್ರಿಗೂ ಆಕ್ಸಿಡೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದ ಸರ್. ಮೈಕಲ್, ಎಲ್ಲೆಲ್ಲ ಗಾಬರಿ ಆಗ್ತಿದ್ದಾರೆ. ನಿಂಗೇನು ಕೇಳಿಸ್ತಿಲ್ವಾ? ಬಾಗಲ್ ತೆಗಿ ಮೈಕಲ್. ಮೈಕಲ್ ಬಾಗಲ್ ತೆಗಿ ಮೈಕಲ್. ಹೋದ್ ತಿಂಗಳು ಇದೇ ತರ ಹೇಳ್ತಿರ್ಬೇಕಾರೆ ಹೋಗೋ ಹೋಗು ಅಂತ ಹೇಳ್ಬಿಟ್ಟೆ ಸರ್. ಏ ಮೈಕಲ್, ವಾಟ್ ದ ಹೆಲ್? ಯಾಕೆ ತರ ಮಾಡ್ತೀರಿ ಡಾಕ್ಟರ್? ನಂದೇ ಸರ್, ನಾನು ಸುಮ್ಮನೆ ಹೇಳ್ದೆ ಸರ್. ಮೈಕಲ್ ಬಾಗಲ್ ತೆಗಿಯಪ್ಪ ಪ್ಲೀಸ್. ಮೈಕಲ್, ನಿಮ್ಮ ಅಣ್ಣ ಅಲ್ವೇನೋ? ಹೇಳೋ ನಿಮ್ಮ ಅಣ್ಣನಿಗೆ ಸಾಯ್ಬೇಡ ಅಂತ. ನೀವೆಲ್ಲ ಮಾಡಿ ತಪ್ಪಿಗೆ ನಾವು ಸಾಯ್ಬೇಕೇನೋ? ಹೇಳೋ ನಿಮ್ಮ ಅಣ್ಣನಿಗೆ ಏನು ಮಾಡ್ಬೇಡ ಅಂತ. ಮೈಕಲ್ ಬಾಗಲ್ ತೆಗಿಯಪ್ಪ ಸರ್. Michael, stop the bus, Michael. ಬೇಡ ಮೈಕಲ್. Michael, hey, Michael, careful man. ಏನು ಮಾಡ್ತಾ ಇದ್ಯಾ? ಎಲ್ಲರೂ ಕಾಮ್ ಆಗಿರಿ. ಏನಾದ್ರೂ ಮಾಡೋಣ, ಯೋಚನೆ ಮಾಡೋಣ. ಓಕೆ, ಎವ್ರಿವನ್ ಬಿ ಕೇರ್ಫುಲ್. ಲಾಕ್ ಆಗಿದೆ, ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ನೀವಿಲ್ಲಿ ಕಳೆಯೋ ಒಂದೊಂದು ಕ್ಷಣನೂ ನಿಮ್ ಜೀವಕ್ಕೆ ಆಪತ್ತು. ಎಲ್ರು ಬೇಗ ಸಾರಿ ಕೇಳಿ. ಮೈಕಲ್, ನೀನೇ ನಿಜ ಹೇಳೋದು ಕೇಳು ಮೈಕಲ್. ಸ್ಟೀಫನ್, ಮೊದ್ಲು ನೀನ್ ನಿಜಾನ ಒಪ್ಕೊಂಡು ಸಾರಿ ಕೇಳು. ಹೇಳ್ತೀನಿ ಮೈಕಲ್. ಮೈಕಲ್ ಏನು ತಪ್ಪು ಮಾಡಿಲ್ಲ. ನಾನೇ ನನಗಿಷ್ಟ ಆಗಿರೋ ಹೀರೋಯಿನ್ ಅವ್ನ ಸಿನಿಮಾದಲ್ಲಿ ಹಾಕು ಅಂತಂದೆ. ಆಗ್ಲೇ ಫೈನಾನ್ಸ್ ಮಾಡ್ತೀನಿ ಅಂದೆ. ಮೈಕಲ್ ಅದಕ್ಕೆ ಒಪ್ಕೊಂಡಿಲ್ಲ. ಅದಕ್ಕೇನೆ ನಿನ್ ಸೈಕೋ ಅಂತ ಹೇಳಿ ನಿನ್ ಸಿನಿಮಾನ ಡ್ರಾಪ್ ಮಾಡಿದೆ. ಮೈಕಲ್ ನನ್ನ ಕ್ಷಮಿಸು ಮೈಕಲ್, ಕ್ಷಮಿಸು ಮೈಕಲ್. ಎಲ್ರೂ ನಿಜಾನ ಒಪ್ಕೊಂಬಿಡಿ. ನೀನ್ ಹೇಳ್ದವ್ರು ಮಾತ್ರ ಬಸ್ಸಲ್ಲಿ ಬರ್ಬೇಕು ಅಂತ ಹೇಳಿ ನನ್ನ ಹತ್ರ ತುಂಬಾ ಸಲ ಹೇಳಿದ್ಯಾ. ಅದನ್ನು ಮೀರಿ ನಾನ್ ಬಸ್ಸಲ್ಲಿ ಬಂದಿದ್ದು ತಪ್ಪೇ ಮೈಕಲ್. ಮೈಕಲ್, ಅದಕ್ಕೋಸ್ಕರ ನಾನೇನು ಮಾಡ್ಬೇಡ ಮೈಕಲ್. ಮೈಕಲ್ ಪ್ಲೀಸ್ ಮೈಕಲ್, ನನ್ನ ಬಿಟ್ಬಿಡು ಮೈಕಲ್. ನಾನ್ ಸಾರಿ ಕೇಳಿದ್ದಲ್ಲ ಮೈಕಲ್, ನನ್ನ ಬಿಟ್ಬಿಡು ಮೈಕಲ್. ಹೆಂಡತಿ ಮಕ್ಕಳೆಲ್ಲ ಇದಾರೆ ಮೈಕಲ್, ದಯವಿಟ್ಟು ನನ್ನ ಬಿಟ್ಬಿಡು ಮೈಕಲ್, ಪ್ಲೀಸ್ ಮೈಕಲ್. ಅಸಿಸ್ಟೆಂಟ್ ಡೈರೆಕ್ಟರ್, ಏನಾಯ್ತು ಅಂತ ಹೇಳಯ್ಯ. ಮೈಕಲ್, ನಿನ್ ಮೇಲಿರೋ ಕೋಪದಿಂದ ನಾನು ಎಲ್ಲಾ ಕಡೆ ಸುಳ್ಳು ಹೇಳ್ಕೊಂಡು ಬಂದಿದ್ದೀನಿ. ನನಗೆ ಕ್ಷಮಿಸು ಪ್ಲೀಸ್. ನಾನೇನು ಮಾಡ್ಬೇಡ. ಅವನ ಮೇಲೆ ಯಾವ ತಪ್ಪು ಇಲ್ಲ. ನಾನೇ ಎಲ್ಲ ಸುಳ್ಳು ಹೇಳಿರೋದು. ಸಾರಿ. ನಿಜವಾಗ್ಲೂ ನಿನ್ ಮೇಲೆ ಯಾವ ತಪ್ಪು ಇಲ್ಲ. ಆಕ್ಚುಲಿ ನನಗೂ ಪ್ರಿನ್ಸಿಪಲ್ಗೂ ಅಫೇರ್ ಇತ್ತು. ಅದನ್ನ ನೀನ್ ಎಲ್ರಿಗೂ ಹೇಳ್ಬಿಡ್ತೀಯ ಅನ್ನೋ ಭಯದಿಂದ ನಿನ್ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ. ನಿನ್ ಪೇರೆಂಟ್ಸ್ ಹತ್ರನೂ ನಾನು ಬಂದು ಬರೀ ಸುಳ್ಳೇ ಹೇಳಿದ್ದು. ನನಗೆ ಕ್ಷಮಿಸ್ಬಿಡು ಮೈಕಲ್, ಪ್ಲೀಸ್ ಕ್ಷಮಿಸ್ಬಿಡು. ಮೈಕಲ್, ನಿನ್ ಮೇಲೆ ಏನ್ ತಪ್ಪು ಇಲ್ಲ. ನಿನ್ಗೆ ನಾನು ಒಮ್ಮನೆ ಟಾರ್ಚರ್ ಕೊಟ್ಟಿದ್ದು, ಅದಕ್ಕೆ ನಿನ್ನ ಮನೆ ಬಿಟ್ಟು ಓಡಿಸಿದ್ವಿ. ಮೈಕಲ್ ಮೇಲೆ ಯಾವ ತಪ್ಪು ಇಲ್ಲ. ನನ್ನ ಕ್ಷಮಿಸ್ಬಿಡು ಮೈಕಲ್, ಪ್ಲೀಸ್. ಐ ಆಮ್ ಸಾರಿ. ಹೇ ಪೂಜಾ, ಹೇಳಮ್ಮ. ಮೈಕಲ್ ಮೇಲೆ ಯಾವ ತಪ್ಪು ಇಲ್ಲ. ಮೂವಿ ಡ್ರಾಪ್ ಆಗಿದ್ದಕ್ಕೆ ನಾನೇ ಅವನ ಜೊತೆ ಜಗಳ ಮಾಡ್ತಿದ್ದೆ. ಅವನೊಬ್ಬ ಸೈಕೋ ಅಂತ ಹೇಳಿ ಬ್ರೇಕಪ್ ಮಾಡಿದೆ. ಮೈಕಲ್ ಮೇಲೆ ಯಾವ ತಪ್ಪು ಇಲ್ಲ. ಮೈಕಲ್ ಬೇಡ. ಬಸ್ಸಲ್ಲಿರೋರು ಇನ್ನೂ ಒಬ್ರು ನಿಜಾನ ಒಪ್ಕೊಂಡಿಲ್ಲ. ಯಾರಿನ್ನೂ ಹೇಳಿಲ್ಲ. ಹೇಳ್ಬಿಡಿ ಪ್ಲೀಸ್. ಯಾರು ನಿಜ ಹೇಳಿಲ್ಲ?
ಹೇಳಿ ನಿಮಗೆ ಪ್ರಾಣದ ಮೇಲೆ ಆಸೆ ಇಲ್ವಾ? ಅವನು ಮೊದಲೇ ಸೈಕೋ, ನೋಡಿ ಅವ್ನು ಹೇಗೆ ಓಡಿಸ್ತಾ ಇದ್ದಾನೆ ಬಸ್ನ. ಅವ್ನು ಗಾಡಿ ಆಕ್ಸಿಡೆಂಟ್ ಮಾಡ್ತಾ ಇದ್ದಾನೆ. ದಯವಿಟ್ಟು ಯಾರು ಸತ್ಯ ಒಪ್ಕೊಳ್ಳಿ, ದಯವಿಟ್ಟು ಒಪ್ಕೊಳ್ಳಿ. ಅಲ್ಲಿ ನೋಡಿ, ಎಲ್ಲರೂ ಸತ್ಯ ಹೇಳಿದ್ದಾರೆ. ಮೈಕಲ್, ನೀನೇ ಹೇಳು ಮೈಕಲ್, ಯಾರು ಹೇಳ್ಬೇಕು? ಪೂಜಾ, ಬೇಗ ನಿಜ ಏನು ಹೇಳು, ಇಲ್ಲ ನೀವೆಲ್ಲರೂ ಸತ್ತು ಹೋಗ್ತೀರಾ. ಪೂಜಾ, ಹೇಳಮ್ಮ, ಬೇಗ ಹೇಳಮ್ಮ. ಹೇಳಿ. ಪೂಜಾ ಹೇಳಿ. ಅಯ್ಯೋ ಅಯ್ಯೋ ಮೈಕಲ್, ನಿಜ ಹೇಳ್ತಾರೆ, ಕಾಪಾಡ್ಬೋದು ಪೂಜಾ. ಮಕ್ಕಳಿದ್ದಾರೆ, ಫ್ಯಾಮಿಲಿ ಇದ್ದಾರೆ, ಎಲ್ಲರೂ ಇದ್ದಾರೆ ಪೂಜಾ. ನಾನು ನಿಜ ಹೇಳ್ಬಿಡ್ತೀನಿ, ನಾನು ನಿಜ ಹೇಳ್ತೀನಿ. ನನಗೆ ಹೀರೋಯಿನ್ ಚಾನ್ಸ್ ಕೊಟ್ಟಿಲ್ಲ ಅನ್ನೋ ಕೋಪದಲ್ಲಿ ಅವ್ನ ಮೂವಿಯಲ್ಲಿ ಹೀರೋಯಿನ್ ಆಗಿ ಕಮಿಟ್ ಆಗಿದ್ದ ನಿಶಾನ ಕೊಲೆ ಮಾಡಿ ಆ ಕೊಲೆ ಆರೋಪನ ಮೈಕಲ್ ಮೇಲೆ ಬೀಳೋ ಹಾಗೆ ಸೆಟ್ ಮಾಡಿದೆ. ಸಾರಿ ಮೈಕಲ್, ನನ್ನ ಕ್ಷಮಿಸ್ಬೇಡ ಮೈಕಲ್. ಯಾರಿಗೂ ಏನು ಮಾಡಬೇಡ ಪ್ಲೀಸ್. ಪ್ಲೀಸ್ ಮೈಕಲ್, ಪ್ಲೀಸ್ ಕಣೋ, ನಾನು ಮಾಡಿದ ದೊಡ್ಡ ತಪ್ಪು. ಸಾರಿ ಮೈಕಲ್. ಏನಾಯ್ತು ಸ್ಟೀಫನ್? ಸರ್, ಸಸ್ಪೆಕ್ಟ್ ನಿಜ ಒಪ್ಕೊಂಡಿದ್ದಾರೆ ಸರ್. ಎಲ್ಲ ರೆಕಾರ್ಡ್ ಅವ್ರು ಮಾಡ್ಕೊಂಡಿದ್ದೀರಾ? ಮಾತಾಡಿರೋ ಸಾಕ್ಷಿ ಎಲ್ಲಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್ ಸರ್. ಅಕ್ಯೂಸ್ನ ಹುಷಾರಾಗಿ ಕರ್ಕೊಂಡ್ಬನ್ನಿ. ಶೋ, ನಾನು ನೋಡ್ಕೋತೀನಿ. ಬೇರೆಯವರೆಲ್ಲ ಸೇಫ್ ಅಲ್ವಾ? ಇಲ್ಲ, ಬಸ್ಸಲ್ಲಿರೋರು ಎಲ್ಲರೂ ಕೂಡ ಸೇಫ್ ಸರ್. ವೆಲ್ ಡನ್ ಸ್ಟೀಫನ್. ಥ್ಯಾಂಕ್ ಯು ಸರ್. ಅರೆಸ್ಟ್ ಮಾಡ್ತೀನಿ ಸರ್. ಸಾರಿ ಪೂಜಾ. Esangati, so sorry, ba. Esangati, so sorry, ba. ದಿನ ಪೂರ್ತಿ ಹೋರಾಡಿ ಸೋತು ಹೋಗಿದ್ದೆ, ಹಣಕ್ಕಾಗಿ ಅಲೆದು ಸಾಕಾಗಿ ಹೋಯ್ತು. ನಿಜವಾದ ಪ್ರೀತಿ ಒಮ್ಮೆ ಪರೀಕ್ಷೆಗೆ ಒಳಪಟ್ಟಿತ್ತು. ನನ್ನ ಒಳಗೆ ನಾನೇ ಗೊತ್ತಿಲ್ಲದೆ ವಾದ ಮಾಡಾಗಿತ್ತು. ಕನಸಿಲ್ಲ, ಆಸೆಯಿಲ್ಲ, ಮಗುವಂತೆ ಆಗೋಣವೇ. ಹಾಗೆ ಮರೆತು ಮುಖ ನೋಡಿ ಕ್ಷಮಿಸೆಂದು ಕೇಳೋಣವೇ. ದ್ವೇಷ ಬಿಟ್ಟು ಪ್ರೀತಿಯನ್ನು ನಾವೆಂದು ಹಂಚೋಣವೇ. ಕೆಟ್ಟತನವ ಬಿಟ್ಟು ನಾವು ಶಾಂತಿಯನ್ನು ಸಾರೋಣವೇ. ದಿನ ಪೂರ್ತಿ ಹೋರಾಡಿ ಸೋತು ಹೋಗಿದ್ದೆ, ಹಣಕ್ಕಾಗಿ ಅಲೆದು ಸಾಕಾಗಿ ಹೋಯ್ತು. ನಿಜವಾದ ಪ್ರೀತಿ ಒಮ್ಮೆ ಪರೀಕ್ಷೆಗೆ ಒಳಪಟ್ಟಿತ್ತು. ನನ್ನ ಒಳಗೆ ನಾನೇ ಗೊತ್ತಿಲ್ಲದೆ ವಾದ ಮಾಡಾಗಿತ್ತು. ಕನಸಿಲ್ಲ, ಆಸೆಯಿಲ್ಲ, ಮಗುವಂತೆ ಆಗೋಣವೇ. ಹಾಗೆ ಮರೆತು ಮುಖ ನೋಡಿ ಕ್ಷಮಿಸೆಂದು ಕೇಳೋಣವೇ. ಸಂಗಾತಿ, so sorry, ba. ಸಂಗಾತಿ, so sorry, ba. ಗಾಯವಾದ ಹೃದಯಕ್ಕೆ ಮತ್ತೆ ಗಾಯವಾಯಿತು. ಸೋತ ಹೃದಯಕ್ಕೆ ಮತ್ತೆ ನೋವು ಕೊಡಬೇಡ. ನೋವ ತಡೆಯುವ ಶಕ್ತಿ ಇನ್ನಿಲ್ಲ. ಯಾವ ತೊಂದರೆ ಇಲ್ಲದೆ, ಯಾವ ಚಿಂತೆ ಇಲ್ಲದೆ
ನಾವು ಹಾಯಾಗಿ ಬಾಳೋಣ, ನಾಳೆಯ ಚಿಂತೆ ಬಿಟ್ಟು ಇಂದಿಗೆ ಬದುಕೋಣ. ಸಾಕು 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 ಇಲ್ಲಿಗೆ ನಮ್ಮ ಕಥೆ ಮುಗಿಸೋಣ. ಕನಸಿಲ್ಲ ಆಸೆಯಿಲ್ಲ ಬಹುಮಂತೆ ಆಗೋಣವೇ, ಹಾಗೆ ಮರೆತು ಮುಖ ನೋಡಿ ಕ್ಷಮಿಸೆಂದು ಕೇಳೋಣವೇ. ದ್ವೇಷ ಬಿಟ್ಟು ಪ್ರೀತಿಯನ್ನು ನಾವೆಂದು ಹಂಚೋಣವೇ, ಕೆಟ್ಟತನವ ಬಿಟ್ಟು ನಾವು ಶಾಂತಿಯನ್ನು ಸಾರೋಣವೇ.